ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಿಮ್ಮ ಜನರಲ್ ಸ್ಟಡೀಸ್ ಕ್ಲಾಸಸ್ನ ಕಮೆಂಟ್ಸ್ ಮಾಡ್ತಾ ಇದ್ದೀವಿ. ಜನರಲ್ ಸ್ಟಡೀಸ್ ಕ್ಲಾಸಸ್ನ ಕಮೆಂಟ್ಸ್ ಮಾಡ್ತಾ ಇದ್ದೀವಿ. ಫಸ್ಟ್ ಕ್ಲಾಸ್ ಅಪ್ಲೋಡ್ ಆಗ್ತಾ ಇದೆ. ಫಸ್ಟ್ ಕ್ಲಾಸ್ ಎಲ್ಲರಿಗೂ ಡೆಮೋ ಕ್ಲಾಸ್ ಇರುತ್ತೆ. ಎಲ್ಲರೂ ನೋಡ್ಕೋಬೋದು. ಎಲ್ಲರಿಗೂ ಡೆಮೋ ಕ್ಲಾಸ್ ಇರುತ್ತೆ. ನೆಕ್ಸ್ಟ್ ಕ್ಲಾಸಿಂದ ಕ್ಲಾಸಸ್ ಕಮೆಂಟ್ಸ್ ಆಗುತ್ತೆ. ನಾಳೆಯಿಂದನೇ ಕ್ಲಾಸಸ್ ಕಂಟಿನ್ಯೂಸ್ ಆಗಿ ಕಮೆಂಟ್ಸ್ ಆಗುತ್ತೆ. ನಿಮ್ಮ PSI ಫಸ್ಟ್ ಕಾಲ್ ಆಗುತ್ತೆ. ESI ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಕಾಲ್ ಆಗುತ್ತೆ. ಇಮಿಡಿಯೇಟ್ಲಿ ಆಗುತ್ತೆ. ಫೈರ್ಗೆ ಸಂಬಂಧಪಟ್ಟಿದ್ದು ಕಾಲ್ ಆಗ್ತವೆ. ಫೈರ್ ಇನ್ಸ್ಪೆಕ್ಟರ್ ಅವೆಲ್ಲ ಕಾಲ್ ಆಗ್ತವೆ. ತದನಂತರದಲ್ಲಿ SDA FDA ಕಾಲ್ ಆಗುತ್ತೆ. ಗ್ರೂಪ್ C ಇನ್ KE ವೆರಿ ಶಾರ್ಟ್ಲಿ ಆಗುತ್ತೆ. ನಿಮ್ಮ ರೋಸ್ಟರ್ ಸಿಸ್ಟಮ್ ಬಗೆಹರಿದ ತಕ್ಷಣನೇ KE ಇಂದ ಗ್ರೂಪ್ C ಕಾಲ್ ಆಗುತ್ತೆ. ತದನಂತರದಲ್ಲಿ KPSCಲೂ ಆಗುತ್ತೆ. FDA ಅಷ್ಟೇ ವರ್ಷದೊಳಗಡೆ ಆಗುತ್ತೆ. ನೀವು ಯಾವುದೇ ಒಂದು ಎಕ್ಸಾಮ್ ಕ್ರ್ಯಾಕ್ ಮಾಡಬೇಕಾದ್ರೆ 6 ಮಂತ್ಸ್ ಪ್ರಿಪರೇಷನ್ ಬೇಕೇ ಬೇಕು. ಎಷ್ಟು ಮಂತ್ಸ್ ಪ್ರಿಪರೇಷನ್ ಬೇಕು? 6 ಮಂತ್ಸ್ ಪ್ರಿಪರೇಷನ್. ಹಾರ್ಡ್ಲಿ 6 ಮಂತ್ಸ್ ಬೇಕೇ ಬೇಕು. ಅದಕ್ಕೆ ಮುಂಚೆ ಇದು ಆಗೋಕತೆ ಅಲ್ಲ, ಯಾವುದೇ ಕಾರಣಕ್ಕೂ ಆಗೋಕತೆ ಅಲ್ಲ. 6 ಮಂತ್ಸ್ ಪ್ರಿಪರೇಷನ್ನ ಮಾಡಿಕೊಂಡು ಎಕ್ಸಾಮಿನೇಷನ್ ಹಾಲ್ ಒಳಗಡೆ ಎಂಟರ್ ಆಗಬೇಕು. ಅದು ಅದರದೇ ಆದಂಥ ಮೆಥಡಾಲಜಿ ಇದೆ. ಅದು ಸುಮಾರು 18 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಈ ಫೀಲ್ಡಲ್ಲಿ 18 ವರ್ಷಗಳ ಸತತ ಅನುಭವ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಚೆನ್ನಾಗಿ ಓದ್ಕೊಳ್ಳಿ. ನಾವು ಯೂಸ್ ಮಾಡೋದು ಕೋರ್ ಏರಿಯಾ ಮೆಥಡ್. ಇದೇ ಮೆಥಡಲ್ಲೇ ಪೇಪರ್ ಸೆಟ್ ಆಗ್ತಾ ಇರೋದು. ಈಗ ಪ್ರೆಸೆಂಟ್ಲಿ ಪೇಪರ್ ಸೆಟ್ಟಿಂಗ್ ಮೆಥಡು ಕೋರ್ ಏರಿಯಾ ಬೇಸಿಸ್ ಏನೇ. ಬುಕ್ನೇ ಓದ್ತೀವಿ ಅಂದರೆ ತುಂಬ ಕಷ್ಟ. ಕೋರ್ ಏರಿಯಾ ಮೆಥಡ್ ಅಂತಾನೆ ಇದೆ. ಆ ಮೆಥಡ್ ಅಂದರೆ ಏನು ಅಂದರೆ, ಈ ವಿಡಿಯೋ ಕೆಳಗಡೆ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಫುಲ್ ಡೀಟೇಲ್. ವಿಡಿಯೋ ತುಂಬ ಲೆಂತಿ ಆಗುತ್ತೆ, ಮಿತಿಮೀರಿ ಲೆಂತಿ ಆಗುತ್ತೆ. ಯೂಟ್ಯೂಬ್ಸ್ಗೆ ಕೆಲವೊಂದು ನಾಮ್ಸ್ ಇದ್ದಾವೆ, ಇಷ್ಟೇ ನಿಮಿಷದಲ್ಲಿ ಇರಬೇಕು ವಿಡಿಯೋ ಅಂತ. ಸೊ ಎಷ್ಟು ಬೇಕೋ ಅಷ್ಟು ಹೇಳಿದ್ದೀನಿ. ಆ ವಿಡಿಯೋ ಲಿಂಕಲ್ಲಿರುತ್ತೆ, ಅದನ್ನ ಚೆಕ್ ಮಾಡ್ಕೊಳ್ಳಿ. ಕೋರ್ ಏರಿಯಾ ಮೆಥಡ್ ಅಂದರೆ ಏನು ಅಂತ ಹೇಳ್ತೀನಿ. ನಾನು ಲೈಟಾಗಿ ಹೇಳ್ತಾ ಹೋಗ್ತೀನಿ. 75 + 100ಗೆ 75 ಕ್ವಶನ್ಸು ನಮ್ಮ ಜವಾಬ್ದಾರಿ. 75 ಕ್ವಶನ್ಸು ನಾವೇನು ಮೆಟೀರಿಯಲ್ ಕೊಟ್ಟಿರ್ತೀವಿ, 100 ಕ್ವಶನ್ಸ್ ಇದ್ದರೆ 100 ಕ್ವಶನ್ಸ್ಗೆ 75 ಕ್ವಶನ್ಸು ನಮ್ಮ ಮೆಟೀರಿಯಲಿಂದನೇ ಬರೋ ರೀತಿ ಪ್ರಿಪೇರ್ ಮಾಡಿರ್ತೀವಿ. ಅದೇ ರೀತಿಲೇ ಪ್ರಿಪೇರ್ ಮಾಡಿರ್ತೀವಿ. ಫಸ್ಟು ಕಂಪ್ಲೀಟ್ ನೋಟ್ಸ್ ಹೋಗುತ್ತೆ. ಎನಿ ಸಬ್ಜೆಕ್ಟ್ ನೋಟ್ಸ್ ಹೋಗುತ್ತೆ. ತದನಂತರದಲ್ಲಿ ನೋಟ್ಸ್ದಲ್ಲಿ ಕೋರ್ ಏರಿಯಾಸ್ ಹೇಳಿರ್ತೀವಿ ಯಾವ್ಯಾವು ಅಂತ. ಅದು ಕೋರ್ ಏರಿಯಾ ಬೇಸಿಸ್ ಮೇಲೇ ಮಾಡಿರ್ತೀವಿ. ಇಂತಿಂಥವು ಕೋರ್ ಏರಿಯಾಸ್ ಅಂತ ಹೇಳ್ತೀವಿ. ಇಂತಿಂಥ ಕೋರ್ ಏರಿಯಾಸ್ ಅಂದರೆ ಇಂಪಾರ್ಟೆಂಟ್ ಏರಿಯಾಸ್ ಅಂತ. ಎಕ್ಸಾಮಿನೇಷನ್ಗೆ 100ಕ್ಕೆ 1000 ಭಾಗ ಬಂದೇ ಬರ್ತವೆ. ಪ್ಲಸ್ ರಿಪೀಟ್ ಆಗಿರ್ತಕ್ಕಂಥವು, ಪ್ರೀವಿಯಸ್ ಇಯರ್ಸಿಂದ ರಿಪೀಟ್ ಆಗಿರ್ತಕ್ಕಂಥವು. 1979 UPSC ಪೇಪರ್ಸಿಂದ ಇಲ್ಲಿವರೆಗೂ, KPSC 1991 ಇಲ್ಲಿವರೆಗೂ ಯಾವ್ಯಾವ ಆಗಿದ್ದಾವೆ ಎಲ್ಲ ಓದಿ ಒಂದು ಐಡಿಯಾ ಇರುತ್ತೆ. ಬುಕ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಪ್ರೀವಿಯಸ್ ಇಯರಲ್ಲಿ ಬಂದಿದೆ ಅಂತ. ಸೊ ಆ ಬೇಸಿಸ್ ಮೇಲೆ ಕೋರ್ ಏರಿಯಾ ಮೆಥಡಲ್ಲಿ ತೆಗಿತಾ ಇರ್ತೀವಿ. ಕ್ವಶನ್ಸ್ನ ಹೇಳ್ತಾ ಇರ್ತೀವಿ, ಇದಿದೆ ಬರ್ತವೆ, ಹಿಂಗೆ ಏರಿಯಾದಲ್ಲಿ ಇದಿದೆ ತೆಗಿತಾರೆ ಅಂತ. ಸೊ ಪ್ರತಿ ಸಬ್ಜೆಕ್ಟಲ್ಲೂ ಎಲ್ಲ ಸಬ್ಜೆಕ್ಟಲ್ಲೂ ಕೋರ್ ಏರಿಯಾಗಳನ್ನ ಮಾಡಿಸ್ತೀವಿ. ಪ್ರತಿ ಸಬ್ಜೆಕ್ಟಲ್ಲೂ ಕೋರ್ ಏರಿಯಾ ಮಾಡಿಸ್ತೀವಿ. ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರೋ ಲಿಂಕಲ್ಲಿ ಇರ್ತಕ್ಕಂಥ ವಿಡಿಯೋನ ಚೆಕ್ ಮಾಡಿ ಡೀಟೇಲಾಗಿ ಹೇಳಿದ್ದೀನಿ. ಸೊ ಟೋಟಲಾಗಿ ಅದರಲ್ಲದೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿಸ್ತೀವಿ. ಸೊ ಟೋಟಲ್ ಪ್ಯಾಕ್ಡ್ ಆಗಿರುತ್ತೆ, ಕಂಪ್ಲೀಟ್ಲಿ ಪ್ಯಾಕ್ಡ್ ಆಗಿರುತ್ತೆ. 75 ಸ್ಕೋರ್ ಆರಾಮಾಗಿ ಆಗುತ್ತೆ. ಈಸಿಯಾಗಿ 75 ದಾಟುತ್ತೆ. 100 ಕ್ವಶನ್ಸ್ಗೆ 75 ದಾಟಿಸೋ ಜವಾಬ್ದಾರಿ ನಮಗಿರಲಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಾಗೋಣ. ಯಾರಿಗಾರ ಕ್ಲಾಸಸ್ ಬೇಕಿದ್ದರೆ, ಅವಶ್ಯಕತೆ ಇದ್ದರೆ, ಯಾರು ಓದೋ ಮೆಥಡ್ ಗೊತ್ತಿದೆ ನಮಗೆ ಅಂದರೆ ದಯವಿಟ್ಟು ಯಾವುದೇ ಕ್ಲಾಸಸ್ ಅವಶ್ಯಕತೆ ಇಲ್ಲ, ಓದ್ಕೊಳ್ಳಿ. ನೀವೇ ಓದ್ಕೊಳ್ಳಿ. ಇದೇ ಮೆಥಡ್ ಯೂಸ್ ಮಾಡಿ ಓದ್ಕೊಳ್ಳಿ. ಪಕ್ಕ ವರ್ಕ್ ಆಗುತ್ತೆ, 100% ವರ್ಕ್ ಆಗುತ್ತೆ. ಇವತ್ತಿನ ಟ್ರೆಂಡ್ ಇದೇ ಥರನೇ ಇರೋದು, ಟ್ರೆಂಡ್ ಅನಾಲಿಸಿಸ್ಸು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಯಾರಿಗಾರು ಗೊತ್ತಾಗಲಿಲ್ಲ, ಗೊತ್ತಾಗ್ತಾ ಇಲ್ಲ, ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದರೆ, ಇಂಟ್ರೆಸ್ಟ್ ಇದ್ದರೆ, ಅವಶ್ಯಕತೆ ಇದ್ದರೆ ಈ ಫೋನ್ ನಂಬರ್ಗೆ ವಾಟ್ಸಪ್ ಮಾಡಿ, ಇಂಟ್ರೆಸ್ಟ್ ಇದೆ ಅಂತ ಕ್ಲಾಸಸ್ಗೆ ಜಾಯಿನ್ ಮಾಡಿಸ್ಕೋತೀವಿ. ಇದು ಪ್ರೊಸೀಜರು. ಇದಕ್ಕೆ ವಾಟ್ಸಪ್ ಮಾಡಿ. ಅರ್ಥ ಆಗ್ತಾ ಇದೆಯಲ್ಲ? ಕ್ಲಾಸಲ್ಲಿ ಡೀಟೇಲ್ಸ್ ಹೇಳ್ತೀವಿ, ಯಾವ ಥರ ಮೆಟೀರಿಯಲ್ ಯಾವ ಥರ ಪ್ರೊವೈಡ್ ಮಾಡ್ತೀವಿ, ಏನು ಅಂತ ಕ್ಲಾಸಲ್ಲಿ ಹೇಳ್ತೀವಿ. ಈ ನಂಬರ್ ವಾಟ್ಸಪ್ ಮಾಡಿದ್ರೆ ಹೇಳ್ತೀನಿ. ಕ್ಲಾಸಸ್ ಎಷ್ಟು ಗಂಟೆಗೆ ಇರುತ್ತೆ, ಯಾವ ಥರ ಇರುತ್ತೆ, ರೆಕಾರ್ಡೆಡ್ ಕ್ಲಾಸಸ್ ಏನು, ಮೆಟೀರಿಯಲ್ ಯಾವ ಥರ ಪ್ರೊವೈಡ್ ಮಾಡ್ತೀವಿ, ಪ್ರತಿಯೊಂದೂ ವಾಟ್ಸಪ್ ಮಾಡಿ ಹೇಳ್ತೀನಿ. ಯಾರಿಗೆ ಬೇಕಿದೆಯೋ ಅವ್ರಿಗೆ, ಬೇಡ ಅಂದರೆ ನೀವೇ ಓದ್ತೀವಿ ಅಂದರೆ ಓದ್ಕೊಳ್ಳಿ. ನೆಕ್ಸ್ಟ್ ದೆಹಲಿ ಸುಲ್ತಾನೇಟ್ದು ಒಂದೇ ಒಂದು ಕ್ಲಾಸ್ ನೋಡ್ತೋಗೋಣ. ಒಂದೇ ಒಂದು ಡೆಮೋ ಕ್ಲಾಸ್ ನೋಡ್ತೋಗೋಣ. ಏನೇನಿರುತ್ತೆ ನೀವು ಫೋಕಸ್ ಮಾಡಬೇಕಾಗಿರೋದು, ಕಂಟೆಂಟ್ ಏನೇನಿರುತ್ತೆ. ಕಂಟೆಂಟ್ ಕೊಡ್ತೀವಿ ಅಂತ ಹೇಳಿದೀವಲ್ವಾ, ಏನಿರುತ್ತೆ ಈ ಕಂಟೆಂಟಲ್ಲಿ, ಕ್ವಾಲಿಟಿ ಯಾವ ಮಟ್ಟದಲ್ಲಿ ಇರುತ್ತೆ ಅಂತ. ಅರ್ಥ ಆಗ್ತಾ ಇದೆಯಾ? ದೆಹಲಿ ಸುಲ್ತಾನೇಟ್ಸ್ ಅಂತ ತೆಗೆದುಕೊಂಡ್ರೆ ಸುಮ್ಮನೆ ಎಕ್ಸಾಂಪಲ್ ಅಷ್ಟೇ. ದೆಹಲಿ ಸುಲ್ತಾನೇಟ್ ಒಂದು ಎಕ್ಸಾಂಪಲ್ ಅಷ್ಟೇ, ಅಷ್ಟು ಬಿಟ್ಟರೆ ನೀನು ಇದೇ ಮಾಡಬೇಕು ಅಂತ ಏನಿಲ್ಲ. ಜಸ್ಟ್ ಸುಮ್ಮನೆ ಒಂದು ಎಕ್ಸಾಂಪಲ್ ಇದೇ ನೋಡೋಣ ಅಂತ ಅನ್ನಿಸ್ತು, ಹೇಳ್ತಾ ಇದ್ದೀನಿ. ಏನು ಯಾವ ಥರ ಮಾಡ್ಕೊಂಡು ಹೋಗ್ತೀವಿ, ಟ್ಯೂಷನ್ಸಲ್ಲಿ ಯಾವ ಥರ ಮಾಡ್ತೀವಿ
ಅಂತ ಹೇಳ್ತೀನಿ ಇವತ್ತು. ಯಾವ ಥರ ಮಾಡ್ತೀವಿ ಕ್ಲಾಸಸ್ಸಲ್ಲಿ ಅಂತ ಬಂದರೆ, ಫಸ್ಟು ನೋಟ್ಸ್ ಇರುತ್ತೆ, ಫಸ್ಟು ಡೀಟೇಲ್ ನೋಟ್ಸ್ ಇರುತ್ತೆ. ತದನಂತರದಲ್ಲಿ ಕೋರ್ ಏರಿಯಾಸ್ ಯಾವ್ಯಾವು ಅಂತ ಮೆನ್ಷನ್ ಮಾಡಿರ್ತೀವಿ. ಕೋರ್ ಏರಿಯಾಸ್ ಇಲ್ಲ ಇದರಲ್ಲೇ ಹೇಳ್ಕೊಂಡು ಹೋಗ್ತಾ ಇರ್ತೀವಿ, ಈ ಥರ ಕ್ವಶನ್ಸ್ ಫ್ರೇಮ್ ಆಗುತ್ತೆ ಅಂತ. ರೆಕಾರ್ಡೆಡ್ ಕ್ಲಾಸಸ್ಸಲ್ಲಿ ಪ್ರತಿಯೊಂದು ಇರುತ್ತೆ. ಈ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ರೆ ದೆಹಲಿ ಕೇಂದ್ರವನ್ನು ಇಟ್ಕೊಂಡು 5 ಮಂಥನ್ಗಳು ಆಳ್ವಿಕೆ ಮಾಡ್ತವೆ. ಯಾವ್ಯಾವಪ್ಪ ಅಂದರೆ, ಒಂದು ಗುಲಾಮಿ, ಇನ್ನೊಂದು ಖಿಲ್ಜಿ, ಇನ್ನೊಂದು ತುಗ್ಲಕ್ಕು, ಇನ್ನೊಂದು ಸೈಯದ್, ಇನ್ನೊಂದು ಲೋಧಿ. ಇದನ್ನ ಕ್ರೊನಾಲಜಿಕಲ್ ಆರ್ಡರ್ಗೆ ಕೇಳುವ ಸಾಧ್ಯತೆ ನಿಚ್ಚಳವಾಗಿದೆ ಕ್ರೊನಾಲಜಿಕಲ್ ಆರ್ಡರ್ಗೆ. ಯಾವ ಡೈನಾಸ್ಟಿ ಆದ್ಮೇಲೆ ಯಾವ ಡೈನಾಸ್ಟಿ ಆದ್ಮೇಲೆ ಯಾವುದು, ಯಾವ್ದಾದ್ಮೇಲೆ ಯಾವುದು, ಇಸ್ವಿಗಳು ಗೊತ್ತಿರಬೇಕು. ಇಸ್ವಿಗಳು ಯಾವ್ದಾದ್ಮೇಲೆ ಯಾವುದು ಅಂತ ಪಕ್ಕಾ ಗೊತ್ತಿರಬೇಕು. ಇಂಗ್ಲಿಷ್ ಮೇನ್ ಇಂಪಾರ್ಟೆಂಟ್ ನೋಟ್ಸು ಪಕ್ಕದಲ್ಲಿರುತ್ತೆ. ವೆರಿ 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 ಇಂಪಾರ್ಟೆಂಟ್ ನೋಟ್ಸ್, ವೆರಿ ಇಂಪಾರ್ಟೆಂಟ್. ಬೇರೆ ವೆಬ್ಸೈಟ್ದು ತುಂಬಾನೇ ಇಂಪಾರ್ಟೆಂಟ್, ಬಂದೇ ಬರುತ್ತೆ ಎಕ್ಸಾಮಿನೇಷನ್ಗೆ ಅಂತಕ್ಕಂಥದ್ದು ಇಲ್ಲಿರುತ್ತೆ. ಅರ್ಥ ಆಗ್ತಾ ಇದೆಯಾ? ಈ ಕೋರ್ ಏರಿಯಾಸ್ ಆದ ನಂತರದಲ್ಲಿ, ಈ ಚಾಪ್ಟರ್ ಮುಗಿದ ನಂತರದಲ್ಲಿ, ದೆಹಲಿ ಸುಲ್ತಾನೇಟ್ ಚಾಪ್ಟರ್ ಮುಗಿದ ನಂತರದಲ್ಲಿ 1979 ಇಂದ ಇಲ್ಲಿವರೆಗೂ 2025 ಯಾವ್ಯಾವ UPSC ಅಂಡ್ KPSC ಸಂಬಂಧಪಟ್ಟಂತ ಕ್ವಶನ್ ಪೇಪರ್ 1991 ಇಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ KPSCದು. ಅಲ್ಲಿಂದ ಇಲ್ಲಿವರೆಗೂ ಯಾವ್ಯಾವ ಕ್ವಶನ್ಸ್ ತೆಗೆದಿದ್ದಾರೆ ಈ ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ಅದಷ್ಟು ಸಾಲ್ವ್ ಮಾಡಿಸಿರ್ತೀವಿ. ಕೋರ್ ಏರಿಯಾ ಹೇಳಿರ್ತೀವಿ. ಇಂಪಾರ್ಟೆಂಟ್ ನೋಟ್ಸ್ ಏನೇನಿದೆ ಅಷ್ಟು ಕೊಟ್ಟಿರ್ತೀವಿ. ನಿಮ್ಮ ABCD ಆಪ್ಷನ್ಗೆ ಅನುಕೂಲ ಆಗೋ ರೀತಿ ABCD ಆಪ್ಷನ್ನಲ್ಲೇ ಪ್ರತಿಯೊಂದು ಕ್ವಶನ್ಸು ಬರೋದು. ಅದೇ ಥರದಲ್ಲೇ ಹೇಳ್ತೀವಿ. ಇದು A ಆಪ್ಷನ್, B ಆಪ್ಷನ್, C ಆಪ್ಷನ್, D ಆಪ್ಷನ್ನು, ಅಸರ್ಷನ್ಸು ಪ್ರತಿಯೊಂದು ಹೇಳಿರ್ತೀವಿ. ಅರ್ಥ ಆಗ್ತಿದೆ? ಅದ್ರ ಜೊತೆಲಿ ಈ ಕ್ವಶನ್ ಪೇಪರ್ಸು ಯಾವಾಗ ಸಾಲ್ವ್ ಮಾಡ್ತೀವಿ, ಇಟ್ಸ್ ಪ್ಯಾಕ್ಡ್ ಆಗ್ಬಿಡುತ್ತೆ, ಕಂಪ್ಲೀಟ್ಲಿ ಪ್ಯಾಕ್ಡ್ ಆಗುತ್ತೆ. ಯಾವುದೇ ರೀತಿಯಾದಂಥ ಒಂದೇ ಒಂದು ಸಣ್ಣದು ಹೆಚ್ಚು ಕಮ್ಮಿ ಆಗೋ ಚಾನ್ಸಸ್ ಇರಲ್ಲ. ನಿಮ್ಮ ಕ್ವಶನ್ ಆನ್ಸರ್ಸ್ ಎಲ್ಲ ಇದರಿಂದನೇ ಬಂದಿರ್ತವೆ. ಅರ್ಥ ಆಗ್ತಾ ಇದೆಯಾ? ಇದೇ ಮೆಟೀರಿಯಲಿಂದ ಬಂದಿರ್ತವೆ. ಯೂಸ್ ಮಾಡ್ಕೊಳ್ಳಿ. DCC ಬ್ಯಾಂಕ್ ನಾನು ಏನು ಹೇಳಿದ್ದೆ ಅದೇ ಬಂದಿದ್ದಾವೆ. ಏನು ಹೇಳಿದ್ದೆ, ಇವು ಬರ್ತವೆ ಅಂತ ಹೇಳಿದ್ದೆ, ಹಿಂಗೆ ಬರ್ತವೆ ಅಂತ ಹೇಳಿದ್ದೆ. ನಿಮ್ಮ ಕೊಡಗಲ್ಲಿ ಆಲ್ರೆಡಿ ವರ್ಕಿಂಗಲ್ಲಿ ಇದ್ದಾರೆ. ನಿಮ್ಮ ಮಂಡ್ಯ ಆಲ್ರೆಡಿ ಸಕ್ಸಸ್ ಆಗಿದೆ. ನಿಮ್ಮದು ಯಾವುದದು ಈಗ ಸೌತ್ ಕೆನರಾ ತುಂಬ ಜನ ಸಕ್ಸಸ್ ಆಗಿದ್ದಾರೆ. ಈಗ ಶಿರ್ಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಇದೆ, ಬರೀರಿ ಹೋಗಿ. ಇನ್ಯಾವುದೋ ಒಂದು ಯಾವುದೋ ಒಂದು ಕಾಲ್ ಆಗಿದೆ, ಮಂಗಳೂರಿಗೆ ಸಂಬಂಧಪಟ್ಟಿದ್ದು ಒಂದು ಬ್ಯಾಂಕ್ ವಿಡಿಯೋ ನೋಡ್ಬಿಟ್ಟು ಹೇಳ್ತೀನಿ. ಕಾಲ್ ಆಗೋಗಿದೆ ಆಲ್ರೆಡಿ, ಡೇಟು ಮುಗಿದೋಗಿದೆ. ಅದಕ್ಕೆ ಮೆಟೀರಿಯಲ್ ಬೇಕಾದರೆ ಹೇಳ್ತೀನಿ, ಮೆಟೀರಿಯಲ್ ರೆಡಿ ಆದ ತಕ್ಷಣ ಹೇಳ್ತೀನಿ. ಇವೆಲ್ಲ ಸಕ್ಸಸ್ ಆಗಿರ್ತಕ್ಕಂಥವು, ಇವೆಲ್ಲ ಹೈಲಿ ಸಕ್ಸಸ್ ಆಗಿರ್ತಕ್ಕಂಥವು. ಕೊಡಗು, ಮಂಡ್ಯ, ಸೌತ್ ಕೆನರಾ ಇವೆಲ್ಲದರಲ್ಲೂ. ಮತ್ತು ಚಿಕ್ಕಮಂಗ್ಳೂರು 120 ಇಂದ 150 ಕ್ವಶನ್ಸ್ ಬರ್ತವೆ ಅಂತ ಹೇಳಿದ್ದೆ, ಅಷ್ಟೇ ಬಂದಿದ್ದಾವೆ. ಕೊಟ್ಟು ಮಾತನ್ನ ಉಳಿಸ್ಕೊಂಡಿದ್ದೀವಿ. ಇದು ಅಷ್ಟೇ, ಜನರಲ್ ಸ್ಟಡೀಸು ಅಷ್ಟೇ. ಇದು ನಮ್ಮ ಏರಿಯಾ, ಇದು ಇಷ್ಟು ವರ್ಷದ್ದು ಎಫರ್ಟ್ಸ್ ಇರೋದು ಇಲ್ಲೇನೆ. ಪಕ್ಕಾ ಮೆಟೀರಿಯಲ್ ಹೇಳ್ತೀನಿ, ಯೂಸ್ ಮಾಡ್ಕೊಳ್ಳಿ. ನಿಮ್ಗೆ ಅವಶ್ಯಕತೆ ಇದ್ದರೆ ಯೂಸ್ ಮಾಡ್ಕೊಳ್ಳಿ. ಸೊ ಯಾರಿಗಾದ್ರೂ ಬೇಕಿದ್ರೆ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ, ನೆಕ್ಸ್ಟ್ ಹೇಳ್ತೀನಿ ಏನು ಮಾಡಬೇಕು ಅಂತ. ನೆಕ್ಸ್ಟು ಈ ಉದ್ದದ್ದು ಕ್ರೊನಾಲಜಿಕಲ್ ಆರ್ಡರ್ ಗೊತ್ತಿರಬೇಕು. ದಿಸ್ ಇಸ್ ಒನ್ ಆಫ್ ದಿ ಕೋರ್ ಏರಿಯಾ ಗೊತ್ತಿರಬೇಕು. ನೆಕ್ಸ್ಟು ಮೊದಲಿನ 4 ಮನೆತನಗಳು ತುರುಕ್ ಪಂಗಡಕ್ಕೆ ಸೇರಿದ 5ನೇ ಮನೆತನ ಅಫ್ಘಾನಿಸ್ತಾನದ ಪಠಾಣ್ ಮನೆತನಕ್ಕೆ ಸೇರಿದೆ. ಕೇಳ್ತಾ ಇರ್ತಾರೆ ಯಾವುದು ತುರುಕ್ ಪಂಗಡ, ಯಾವುದು ಇದ್ರದ್ದು ಅಂತ. ಕ್ಲಿಯರ್ ಆಗಿ ಡಿಮಾರ್ಕೇಶನ್ ಗೊತ್ತಿರಬೇಕು. ನೆಕ್ಸ್ಟ್ ಗುಲಾಮಿ ಸಂತತಿ ಫಸ್ಟ್ ಬರುತ್ತೆ. ಏನಂತ ಅಂತಾರೆ? ಸ್ಲೇವ್ ಡೈನಾಸ್ಟಿ ಅಂತಲೂ ಕರೀತಾರೆ, ಮಮಲಿಕ್ ಡೈನಾಸ್ಟಿ ಅಂತಲೂ ಕರೀತಾರೆ. ಎಲ್ಲಿಂದ ಎಲ್ಲಿವರೆಗೂ ಇತ್ತು? 206ರಿಂದ 290 ಗೊತ್ತಿರಬೇಕು. ಎಲ್ಲಿಂದ ಎಲ್ಲಿವರೆಗೂ ಇತ್ತು ಪಕ್ಕಾ ಗೊತ್ತಿರಬೇಕು. ಓಪನಿಂಗ್ ಮಾಡಿದ್ದು ಯಾರು ಅಂದರೆ ಇದರ ಸ್ಥಾಪಕ ಯಾರು ಅಂತ ಗೊತ್ತಿರಬೇಕು. ಸ್ಥಾಪಕ ಯಾರು? ಕುತುಬುದ್ದೀನ್ ಐಬಕ್ ಅಂತ. 1206ರಿಂದ 1210ವರೆಗೂ ಈತ ಇದ್ದ. ಗುಲಾಮಿ ಸಂತತಿ ಸ್ಥಾಪಕನಾದ ಇವನು ಮಮಲಿಕ್ ಸಂತತಿಗೆ ಸೇರಿದವನಾಗಿರ್ತಾನೆ. ಮಮಲಿಕ್ ಅಂತಕ್ಕಂಥ ಸಂತತಿಗೆ ಸೇರಿದವನಾಗಿರ್ತಾನೆ. ಈತ ಭಾರತದಲ್ಲಿ ಮೊದಲ ತುರ್ಕಿ ಅಧಿಪತಿ ಸ್ಥಾಪಕನಾಗಿದ್ದು, ಈತನ ಮೂಲ ಪ್ರದೇಶ ಎಲ್ಲಿದು? ತುರ್ಕಿಸ್ತಾನ. ಇವೆಲ್ಲ ABCD ಆಪ್ಷನ್ಗೆ ತೆಗೆಯುವ ಎಲ್ಲ ಆಪ್ಷನ್ ಇದೆ. ಎ ಆಪ್ಷನ್ ಅಲ್ಲಿ ಇವನು ಗುಲಾಮಿ ಸಂತತಿ ಸ್ಥಾಪಕನಾದ ಮಮಲಿಕ್ ಸಂತತಿಗೆ ಸೇರಿದವನಾಗಿದ್ದು. ಇದು ಸರಿನಾ ತಪ್ಪ? A ಸರಿ, B ಸರಿ, C ಸರಿ, D ಸರಿ, 4 ಸರಿ, 4 ತಪ್ಪು, 2 ಜೋಡಿ ಸರಿ, 1 ಜೋಡಿ ಸರಿ, 3 ಜೋಡಿ ಸರಿ, 4 ಜೋಡಿ ಸರಿ, ಈ ಥರ ಎಲ್ಲ ಇರ್ತವೆ. ಕಾನ್ಸೆಪ್ಚುಯಲ್ ಕ್ಲಾರಿಟಿ ಯಾರಿಗಿರುತ್ತೆ ಅವ್ರು ಅಟೆಂಡ್ ಮಾಡಿ ಬರ್ತಾರೆ. ಕಾನ್ಸೆಪ್ಟ್ ತುಂಬಾ ಕ್ಲಾರಿಟಿ ಇರಬೇಕು, ಇಲ್ಲಾಂದ್ರೆ ಆಗೋಗ್ರತೆ ಎಲ್ಲ. ಅಚ್ಚುಕಟ್ಟಾಗಿರ್ಬೇಕು ಕಾನ್ಸೆಪ್ಟ್ ಕ್ಲಾರಿಟಿ. ಇದಿಷ್ಟು ಓದಿರ್ತಿರಲ್ಲ, ಇದನ್ನ ಕೋಡ್ಸ್ ಇರ್ತವೆ. ಕೋಡ್ಸ್ ಅಂತ ಕೊಡ್ತೀವಿ, ಕೋಡ್ಸ್ ಮಾಡಿಸ್ತೀನಿ. ಸಿಂಪಲ್ ಆಗಿ ಕೋಡ್ಸ್ ಇರುತ್ತೆ ಎಲ್ಲದಕ್ಕೂ. ಜ್ಞಾಪಕಕ್ಕೆ ಇಟ್ಕೊಳ್ಳಿಕ್ಕೆ ಕೋಡಿಂಗ್ ಇರುತ್ತೆ. ಆ ಕೋಡಿಂಗ್ಸ್ ಜ್ಞಾಪಕಕ್ಕೆ ಇಟ್ಕೊಂಡ್ರೆ, ಕನ್ನಡ ಮಾಡಿದ್ವಲ್ಲ ಅದೇ ಥರ ಕೋಡಿಂಗ್ಸ್ ಇರುತ್ತೆ. ಆ ಕೋಡಿಂಗ್ ಜ್ಞಾಪಕಕ್ಕೆ ಇಟ್ಕೊಂಡ್ರೆ ಎಂಟೈರ್ ಇದನ್ನು ಹೇಳ್ಬೋದಾಗಿರುತ್ತೆ, ಈಸಿಯಾಗಿ ಹೇಳ್ಬೋದಾಗಿರುತ್ತೆ. ಯಾರ್ಯಾರು ಏನೇನು ಅಂತೆಲ್ಲ ಹೇಳ್ಬೋದಾಗಿರುತ್ತೆ. ಕೋಡಿಂಗ್ ಬಾಯಿಗೆ ಬಂತು ಅಂದರೆ
ಕೊನೆಯಲ್ಲಿ ನೀವು ಎಕ್ಸಾಮಿನೇಷನ್ಗೆ ಈ ಹಿಸ್ಟ್ರಿದು 50 ಶೀಟು ಚಿಕ್ಕ ಹುಡುಗರು ಯೂಸ್ ಮಾಡ್ತಾರಲ್ಲ ಚಿಕ್ಕ ಬುಕ್ಸ್ ಅಂಥದ್ದೆಲ್ಲ ಒಂದು 50 ಶೀಟ್ನ ಈ ನೋಟ್ಸ್ ಫುಲ್ಲು ಎಂಟೈರ್ ನೋಟ್ಸ್ನ 50 ಶೀಟ್ಗೆ ಇಳಿಸಿರಬೇಕು. ಅದು ಬರೀ ಕೋಡ್ಸಲ್ಲಿ ಇರಬೇಕು, ಬರೀ ಕೋಡಿಂಗ್ಸು. ನೀವು ಎಕ್ಸಾಮಿನೇಷನ್ಗೆ ನಿಮ್ಮ ಬ್ಯಾಗಲ್ಲಿ ಕ್ಯಾರಿ ಮಾಡೋದು ಈ 50 ಶೀಟ್ಸ್ ಅಷ್ಟೇ. ಬರೀ ಕೇವಲ 56 ಹಿಸ್ಟ್ರಿಯ 50 ಶೀಟ್ಗಳನ್ನ ಕೊನೆಯ ದಿನ ಎತ್ಕೊಂಡು ಹೋಗ್ತೀರಾ. ಅದು ಎಲ್ಲಿವರೆಗೂ ಅಲ್ಲಿ ಆಚೆ ಕಡೆ ಹೋಗಿ ಕೂತ್ಕೊಂಡು ಓದ್ತಾ ಇರ್ತೀರಲ್ಲ, ಎಕ್ಸಾಮಿನೇಷನ್ ಇನ್ನೇನಿದೆ, ಈಗ ಹೋಗ್ಬೇಕು, ಇನ್ನು 2 hours ಟೈಮ್ ಇದೆ ಅಂದಾಗ ಈ ಕೋಡ್ಸ್ಗಳನ್ನ ಇನ್ನೆಲ್ಲ ಓದಿರ್ತೀರ ಮನೇಲಿ, ಎಲ್ಲ ನೋಟ್ಸು ಗಿಟ್ಸ್ ಎಲ್ಲ ಓದಿ ಫೈನಲೈಸ್ ಮಾಡಿ ಮನೇಲೆಲ್ಲ ಕಟ್ ಎತ್ತಿಟ್ಟು ಜಸ್ಟ್ ಈ 50 ಶೀಟ್ಸ್ನ ಕ್ಯಾರಿ ಮಾಡಿರ್ತೀರ. ಆ 50 ಶೀಟ್ಸಲ್ಲಿ ಕೋಡ್ಗಳನ್ನ ಓದ್ತಾ ಇರ್ತೀರ. 2 ಅವರ್ಸಲ್ಲಿ ಕೋಡ್ನ ರಿಮೆಂಬರಿಂಗ್ ಮಾಡಿಕೊಂಡು ಎಲ್ಲ ಸಬ್ಜೆಕ್ಟು 50 ಶೀಟ್ ಇರುತ್ತೆ, ಚಿಕ್ಕ ಚಿಕ್ಕ ಹುಡುಗರು ಯೂಸ್ ಮಾಡ್ತಾರಲ್ಲ ಅಂಥ ಶೀಟ್ಸಲ್ಲಿ ಅದಷ್ಟನ್ನು ಮಾತ್ರ ತೊಗೊಂಡೋಗಿ ಅದಷ್ಟನ್ನು ಬಾಯ್ ಮಾಡಿ ಬ್ಯಾಗಲ್ಲಿ ಬಿಸಾಕ್ಬಿಟ್ಟೋಗಿ ಎಕ್ಸಾಮಿನೇಷನಲ್ಲಿ ನೀಟಾಗಿ ಅಟೆಂಡ್ ಮಾಡಿ ಬರ್ತೀರ. ದಿಸ್ ಇಸ್ ದಿ ಪ್ರೊಸೀಜರ್. ಈ ಹಂತಕ್ಕೆ ಯಾರು ನೋಟ್ಸ್ನ ಇಳಿಸ್ತಾರೆ 50 ಶೀಟ್ಸ್ಗೆ ವಿತ್ ಕೋಡ್ಸ್ನ ಇಳಿಸ್ತಾರೆ ಅವ್ರದ್ದಷ್ಟೇ ಸಕ್ಸಸ್ ಆಗೋದು. ಹೈಯೆಸ್ಟ್ ಸ್ಕೋರ್ ಆಗಿರೋರೆಲ್ಲ ಅವರೇನೆ. ಯಾರ್ದೇ ಅದು ಮಿತಿಮೀರಿ ಸ್ಕೋರ್ ಆಗಿದೆ ಎಲ್ಲ ಅವರೇನೆ. ಟೆಕ್ನಿಕ್ಸ್ ಯಾರು ಹೇಳೋದಿಲ್ಲ ಅಷ್ಟೇ. ದಿಸ್ ಇಸ್ ದಿ ಟೆಕ್ನಿಕ್. ಇದನ್ನ ಫಾಲೋ ಮಾಡಿ. ಈ ಐಡಿಯಾ ಯಾರಿಗಾರು ಗೊತ್ತಿತ್ತು ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ, ಸೆಲೆಕ್ಷನ್ ಆಗಿ ಹೋಗಿ. ಈಗ ಗೊತ್ತಿಲ್ಲ, ನಮ್ಗೇನು ಗೊತ್ತಾಗ್ತಾ ಇಲ್ಲ, ನೆಕ್ಸ್ಟ್ ಏನು ಅಂದರೆ ಜಾಯ್ನ್ ಆಗಿ ಕ್ಲಾಸಸ್ಗೆ. ಇಂಟ್ರೆಸ್ಟ್ ಇದ್ದರೆ ಮಾತ್ರ, ಮುಂಚಿತವಾಗಿ ಹೇಳಿದ್ದೀನಿ, ಓದೋ ಇಂಟ್ರೆಸ್ಟ್ ಇದ್ದರೆ ಮಾತ್ರ. ಖಂಡಿತವಾಗ್ಲೂ ನಮ್ಮ ಕೈಯಲ್ಲಾದಂಥ ಸಹಾಯ ಖಂಡಿತವಾಗ್ಲೂ ಮಾಡ್ತೀವಿ, ಮಾತನ್ನ ಉಳಿಸ್ಕೋತೀವಿ, ಖಂಡಿತವಾಗ್ಲೂ ಉಳಿಸ್ಕೋತೀವಿ. 75 ಕ್ವಶನ್ಸ್ ಬಂದೇ ಬರ್ತವೆ. ಚೆಕ್ ಮಾಡ್ಕೊಳ್ಳಿ. 6 ತಿಂಗಳ ಟೈಮ್ ಬೇಕು. 6 ತಿಂಗಳಾದ ನಂತರದಲ್ಲಿ ಕ್ಲಾಸಸ್ ಕಂಡಕ್ಟ್ ಆಗಿ 6 ತಿಂಗಳು ಟೈಮ್ ಬೇಕು. ಎಂಟೈರ್ ಸಿಲೆಬಸ್ ಕವರ್ ಆದ ನಂತರದಲ್ಲಿ ನಿಮ್ಮ ಕ್ವಶನ್ ಆನ್ಸರ್ಸು 75 ರೀಚ್ ಆಗೇ ಆಗ್ತೀರಾ. 100% ಈಸಿಯಾಗಿ ರೀಚ್ ಆಗ್ತೀರಾ. ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯಲೇಬೇಕು. ಹೇಳಿದ್ದೀನಿ ಮುಂಚಿತವಾಗಿ. ಇನ್ನು ಇವನ ತಂದೆ ತಾಯಿ ಚಿಕ್ಕ ವಯಸ್ಸಿನಲ್ಲಿ ಇವನ್ನ ಗುಲಾಮ್ನನ್ನಾಗಿ ಮಾಡಿ ನಿಶಾಪುರದ ಫಕ್ರುದ್ದೀನ್ ಎಂಬ ಕಾಜಿಗೆ ಮಾರಾಟ ಮಾಡ್ತಾರೆ. ನಂತರ ಮೊಹಮ್ಮದ್ ಗೋರಿಗೆ ಮಾರಾಟ ಮಾಡ್ತಾನೆ. ಗೋರಿ ಐಬಕ್ನನ್ನ ಅಮೀರ್ ಇ ಅಕೂರ್ ಅಂತಕ್ಕಂಥ ಹುದ್ದೆದು ಕುದುರೆ ಪಡೆ ಮುಖ್ಯಸ್ಥನಾಗಿ ನೇಮಕ ಮಾಡ್ತಾರೆ. ಮುಂದೆ ಗೋರಿಯ ಮರಣದ ನಂತರ ಅವನಿಗೆ ಗಂಡು ಮಕ್ಕಳು ಇಲ್ಲದ ಕಾರಣ 1206ರಲ್ಲಿ ಸಿಂಹಾಸನವನ್ನು ಏರ್ತಾನೆ. ಗೋರಿಯ ಮರಣದ ನಂತರ ಗೋರಿ ಇರ್ತಾನೆ, ಅವನು ಮರಣ ಹೊಂತಾನೆ, ಅವನಿಗೆ ಗಂಡು ಮಕ್ಕಳು ಇರೋದಿಲ್ಲ. ಸೊ ಯಾರು ಇಲ್ಲದೆ ಇರೋ ಕಾರಣ 1206ರಲ್ಲಿ ಕುತುಬುದ್ದೀನ್ ಐಬಕ್ ಸಿಂಹಾಸನವನ್ನು ಏರ್ತಾನೆ. ಪ್ರಾರಂಭದಲ್ಲಿ ಕಂಟಕ ಎದುರಾಗೋದು ಸಹಜನೇ. ಅದನ್ನ ವಿವಾಹ ಸಂಬಂಧ ಮುಖಾಂತರ ಕೂಲ್ ಮಾಡ್ತಾನೆ, ಅಂದ್ರೆ ಶಾಂತಿನ ಏರ್ಪಡಿಸ್ತಾನೆ. ಹೆಂಗಪ್ಪ ಅಂದ್ರೆ ತಾಜ್ ಉದ್ದೀನ್ ಎಲ್ದೂಜ್, ಎಲ್ಲ ಮುಸ್ಲಿಮ್ಸ್ ನೇಮ್ಸು, ನೀಟಾಗಿ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ತಾಜ್ ಉದ್ದೀನ್ ಎಲ್ದೂಜ್ನ ಮಗಳನ್ನ ವಿವಾಹ ಆಗ್ತಾನೆ. ಸೊ ಅಲ್ಲಿಗೆ ಒಂದು ಲಿಂಕ್ ಡೆವಲಪ್ ಆಗುತ್ತೆ, ಅಂದ್ರೆ ವಾರ್ ಆಗೋದು ಅವಾಯ್ಡ್ ಆಗುತ್ತೆ. ತನ್ನ ತಂಗಿ ಇರ್ತಾನೆ, ಅದನ್ನ ನಾಸಿರುದ್ದೀನ್ ಕುಬಾಚನ್ ಕೊಟ್ಟು ತನ್ನ ಮಗಳನ್ನ ಇಲ್ತುಮಿಶ್ನ ಕೊಟ್ಟು ವಿವಾಹ ಮಾಡ್ತಾನೆ. ಅಲ್ಲಿಗೆ ಇಡೀ ಸಾಮ್ರಾಜ್ಯ ಶಾಂತಿ ಆಗುತ್ತೆ. ಅಂದ್ರೆ ಆಕ್ರಮಣಗಳು ಹೆಚ್ಚೋದು ಸಡನ್ ಆಗಿ ನಿಂತೋಗ್ತವೆ. ಇನ್ನು 1208ರಲ್ಲಿ ಗುಲಾಮಗಿರಿಯಿಂದ ಬಿಡುಗಡೆ ಆಗ್ತಾನೆ. ಈತನಿಗಿದ್ದಂಥ ಬಿರುದುಗಳು ಲಾಕ್ ಬಕ್ಷ್ ಅಂತ. ಆಸ್ಥಾನದ ವಿದ್ವಾಂಸರಿಗೆ ಲಕ್ಷ ಹಣ ದಾನ ಮಾಡ್ತಕ್ಕಂಥವನಿಗೆ ಲಾಕ್ ಬಕ್ಷ್ ಅಂತಕ್ಕಂಥ ಒಂದು ಬಿರುದಿರುತ್ತೆ, ಅದನ್ನ ಇವನು ಕೊಟ್ಟಿರ್ತಾರೆ. ಮಲ್ಲಿಕ್ ಮತ್ತು ಸಿಫಾ ಸಲಾರ್ ಅಂತಕ್ಕಂಥ ಬಿರುದುಗಳನ್ನ ಕೊಟ್ಟಿರ್ತಾರೆ. ನೆಕ್ಸ್ಟ್, ಈತ ಲಾಹೋರನ್ನ ಕೇಂದ್ರವಾಗಿ ಇಟ್ಕೊಂಡು ಆಳ್ವಿಕೆ ಮಾಡ್ತಾನೆ. ಯಾರನ್ನ ಎಲ್ಲಿನ ಇದನ್ನ ಕೇಂದ್ರವಾಗಿ ಇಟ್ಕೋತಾನೆ? ಲಾಹೋರನ್ನ. ಇನ್ನು ಕುವತುಲ್ ಇಸ್ಲಾಂ ಎಂಬ ಮಸೀದಿಯನ್ನ ದೆಹಲಿಯಲ್ಲಿ ನಿರ್ಮಾಣ ಮಾಡ್ತಾನೆ, ಗೊತ್ತಿರಬೇಕು, ಕುವತುಲ್ ಇಸ್ಲಾಂ ಇದೇನೆ. ಇನ್ನು ಅಜ್ಮೀರದಲ್ಲಿ ಅಡೈ ದಿನ್ ಕಾ ಜೋಪ್ರಾವನ್ನ ನಿರ್ಮಾಣ ಮಾಡ್ತಾನೆ. ದಿಸ್ ಅಡೈ ದಿನ್ ಕಾ ಜೋಪ್ರಾ. ಇದನ್ನ ದೈನ್ ದಿನ್ ಕಾ ಜೋಪ್ರಾ ಅಂತಾನು ಕರೀತಾ ಇರ್ತಾರೆ. ಅಜ್ಮೀರ್ ನಗರವನ್ನ ಮಸೀದಿಗಳ ನಗರ ಅಂತ ಹೇಳಿ ಕರೀತಾರೆ. ಮಸೀದಿಗಳ ನಗರ, ಮುಸ್ಲಿಮ್ಸ್ಗೆ ಅತ್ಯಂತ ಪವಿತ್ರವಾದಂಥ ಕ್ಷೇತ್ರಗಳಿವೆಲ್ಲ. ಇನ್ನು ಇವನ ಆಸ್ಥಾನಕ್ಕೆ ಬಂದಿದ್ದಂಥ ಸೂಫೀಸ್ ಅಂತ ಖ್ವಾಜಾ ಕುತುಬುದ್ದೀನ್ ಬಕ್ತಿಯಾರ್ ಕಾಕಿ ಸ್ಮರಣಾರ್ಥ 1199ರಲ್ಲಿ ಕುತುಬ್ ಮಿನಾರ್ ನಿರ್ಮಾಣವನ್ನ ಪ್ರಾರಂಭಿಸ್ತಾನೆ. ಮುಂದೆ ಇವನ ಆಸ್ಥಾನದ ವಿದ್ವಾಂಸರಾದಂಥ ಹಸನ್ ನಿಜಾಮಿ ಅಂತಕ್ಕಂಥನು ತಾಜುಲ್ ಮಾಸಿರ್ ಅಂತಕ್ಕಂಥ ಕೃತಿನ ಬರೀತಾನೆ. ಹಸನ್ ನಿಜಾಮಿಯ ತಾಜುಲ್ ಮಾಸಿರ್ ಅಂತ ಓದ್ಕೋಬೇಕು. ಹೆಂಗ್ ಓದ್ಬೇಕು? ಹಸನ್ ನಿಜಾಮಿಯ ತಾಜುಲ್ ಮಾಸಿರ್ ಅಂತ ಓದ್ಬೇಕು. ಬಾಯ್ ಬಿಟ್ಟು ಯಾರು ಕೇಳಿದ್ರೆ ಕ್ಲಾಸಸ್ ಅಲ್ಲಿ ಎಕ್ಸಾಂಪಲ್ ಹೇಳ್ತಾ ಇರೋದು, ತಾಜುಲ್ ಮಾಸಿರ್ ಬರೆದದ್ದು ಯಾರಮ್ಮ ಅಂದ್ರೆ ಹಸನ್ ನಿಜಾಮಿಯ ತಾಜುಲ್ ಮಾಸಿರ್ ಅಂದ್ರೆ ಮುಗಿದೋಗುತ್ತೆ, ಮತ್ತೆ ಬಾಯ್ ಮಾಡೋ ಅಗತ್ಯ ಇರಲ್ಲ. ಫಕ್ರುದ್ದೀನ್ ಮುದೀರನ ತಾರಿಕಿ ಮುಬಾರಕ್, ಫಕ್ರುದ್ದೀನ್ ಮುದೀರ್ನ ತಾರಿಕಿ ಮುಬಾರಕ್ ಅಂತಾನೆ ಓದ್ಕೋಬೇಕು ಒಂದೇ ಸತಿ, ಅನುಕೂಲ ಆಗುತ್ತೆ. ಇನ್ನು 1210ರಲ್ಲಿ ಪೋಲೋ ಆಟ ಆಡುವ ಕುದುರೆಯಿಂದ ಜಾರಿ ಬಿದ್ದು ಸಾಯ್ತಾನೆ. ಹೆಂಗ್ ಸತ್ತ ಅಂತ ಸುಮಾರು ಸರಿ ಕೇಳಿದರೆ ಗೊತ್ತಿರಬೇಕು. ಇವನ ಸಮಾಧಿ ಇರ್ತಕ್ಕಂಥ ಸ್ಥಳ ಲಾಹೋರ್. ಎಲ್ಲ ABCD ಆಪ್ಷನ್ ತೆಗಿಯೋ ಚಾನ್ಸಸ್ ಇದೆ. ತುಂಬಾ ಕ್ಲಾರಿಟಿ ಇರಬೇಕು, ತುಂಬಾ ಅಟ್ಮೋಸ್ಟ್ ಕ್ಲಾರಿಟಿ ಇರಬೇಕು, ಇದಿದೆ ಅಂತ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್
ನೆಕ್ಸ್ಟ್ ಹಸನ್ ನಿಜಾಮಿ. ದೀಸ್ ಆರ್ ಆಲ್ ಕೋಟಿಂಗ್ಸ್ ಅಂತ ಹೇಳಿ ಕರೀತಾರೆ, ಕೋಟಿಂಗ್ಸು. ಇವನ ನ್ಯಾಯದಾನವನ್ನು ಕುರಿತಂತೆ ಕುರಿ ಮತ್ತು ತೋಳಗಳು ಒಂದೇ ಕೆರೆಯಲ್ಲಿ ನೀರು ಕುಡಿತಾ ಇದ್ವು ಅಂತೇಳಿ ಹೇಳ್ತಾನೆ. ಅಷ್ಟು ಅಂದ್ರೆ ಕುರಿ ಮತ್ತು ತೋಳ ಒಂದಕ್ಕೊಂದು, ಈಗ ಕುರಿ ಏನಾದ್ರು ತೋಳದ ಕೈ ಸೇರ್ಕೊಂಡ್ರೆ ಬಲಿಯಾಗೋದು ಗ್ಯಾರಂಟಿ. ಸೊ ಆದ್ರೆ ಈ ಎರಡೂ ಏನು ಮಾಡ್ತಾ ಇಲ್ಲ ಅಂದ್ರೆ ಇಟ್ಸ್ ಸಿಂಬಾಲಿಕ್ ಅಷ್ಟೇನೆ. ಸಿಂಬಾಲಿಕ್ ಆಗಿ ಹೇಳ್ತಾ ಇದ್ರೆ ನ್ಯಾಯದಾನ ಅಚ್ಚುಕಟ್ಟಾಗಿತ್ತು ಅಂತ ಅದರ ಅರ್ಥ. ಯಾರಿದು ಹೇಳಿರೋದು ಅಂತ ಕೇಳಿ, ಈ ಕೋಟಿಂಗ್ ಕೊಟ್ಬಿಟ್ಟು ಈ ಕೋಟಿಂಗ್ ಹೇಳಿರೋದು ಯಾರು ಅಂತ ಕೇಳ್ತಾರೆ, ಹಸನ್ ನಿಜಾಮಿ ಅಂತಕ್ಕಂಥವನು. ಇವನ ನಂತರ ಆರಾಮ್ ಶಾ ಅಧಿಕಾರಕ್ಕೆ ಬರ್ತಾನೆ. ಈತನನ್ನ ದೆಹಲಿಯ ಜೂಟ್ ಪ್ರದೇಶದ ಬಳಿ ಇಲ್ತಮಿಶ್ ಸೋಲಿಸಿ ಅಧಿಕಾರಕ್ಕೆ ಬರ್ತಾನೆ. ನೆಕ್ಸ್ಟ್ ಇವನ ನಂತರ ಬಂದವನು ಆರಾಮ್ ಶಾ ಬರ್ತಾನೆ. ಆರಾಮ್ ಶಾ ಈತನನ್ನ ಇಲ್ತಮಿಶ್ ಏನ್ ಮಾಡ್ತಾನೆ, ಸೋಲ್ಸ್ಬಿಟ್ಟು ಅಧಿಕಾರಕ್ಕೆ ಬರ್ತಾನೆ. ಇಲ್ತಮಿಶ್ ಫೇಮಸ್ ರೂರಲ್, ತುಂಬಾನೇ ಫೇಮಸ್ ಆಗಿರ್ತಾನೆ ಇವನು. 1200 ಅನ್ನೋದ್ರಿಂದ 1236 ಆಳ್ವಿಕೆ ಮಾಡ್ತಾನೆ. ಈತನು ಟರ್ಕ್ ಮೂಲದ ಇಲ್ಬೆರಿ ಪಂಗಡದವನಾಗಿರ್ತಾನೆ. ABCD ಆಪ್ಷನ್ ತೆಗಿಬಹುದು. ಇಲ್ಬೆರಿ ಪಂಗಡದವನಾಗಿರ್ತಾನೆ. ಯಾವ ಪಂಗಡದವನು? ಇಲ್ಬೆರಿ ಪಂಗಡದವನಾಗಿರ್ತಾನೆ. ಮಮೆಲಕ್ ಮನೆತನಕ್ಕೆ ಸೇರಿದವನಾಗಿರ್ತಾನೆ. ಪಂಗಡ ಯಾವುದು, ಮನೆತನ ಅದೆಲ್ಲ ಗೊತ್ತಿರಬೇಕು, ಪ್ರತಿಯೊಂದು ಗೊತ್ತಿರಬೇಕು. ಇಲ್ತಮಿಶ್ನು ಜಮಾಲುದ್ದೀನ್ ಎಂಬುವನ ಬಳಿ ಗುಲಾಮನಾಗಿರ್ತಾನೆ. ಎಲ್ಲಿ? ಜಮಾಲುದ್ದೀನ್ ಎಂಬುವನ ಬಳಿ ಗುಲಾಮನಾಗಿರ್ತಾನೆ. 1197 ಅನಿಲವಾಡದ ದಾಳಿಯ ಸಂದರ್ಭದಲ್ಲಿ ಕುತುಬುದ್ದೀನ್ ಐಬಕ್ನು ಇಲ್ತಮಿಶ್ನನ್ನ ಜಮಾಲುದ್ದೀನ್ನಿಂದ ಗುಲಾಮನನ್ನ ಕೊಂಡ್ಕೋತಾನೆ. ಹಾಗಾಗಿ ಇಲ್ತಮಿಶ್ನನ್ನ ಗುಲಾಮರ ಗುಲಾಮ ಅಂತೇಳಿ ಕರಿತಾ ಇರ್ತಾರೆ. ಗೊತ್ತಿರ್ಬೇಕು, ಈ ಸ್ಟೋರಿ ಕೇಳ್ತಾ ಇರ್ತಾರೆ. ಇದು B ಆಪ್ಷನ್ ಬಂದ್ರು ಬರಬಹುದು. ABCD ಆಪ್ಷನ್ಗಳು ಹಿಂಗೆ ತೆಗಿಯೋದರು ಗೊತ್ತಿರ್ಬೇಕು. ನೆಕ್ಸ್ಟ್ 1206ರಲ್ಲಿ ಪಂಜಾಬರ ಕೋಕರ ದಂಗೆಯಲ್ಲಿ ಇವನ ಸಾಧನೆಯನ್ನು ಗಮನಿಸ್ತಾನೆ. ಗೋರಿ ಗುಲಾಮಗಿರಿಯಿಂದ ಬಿಡುಗಡೆಗೊಳಿಸ್ತಾನೆ. 1206ರಲ್ಲೇನೆ ಇವನ್ನ ಗುಲಾಮಗಿರಿಯಿಂದ ಬಿಡುಗಡೆಗೊಳಿಸಿರ್ತಾರೆ. ನೆಕ್ಸ್ಟ್ ನಂತರ ಐಬಕ್ನು ಇವನನ್ನು ಮೆಚ್ಚಿ ಗ್ವಾಲಿಯರ್ ಮತ್ತು ಬದೋನಿಗಳ ರಾಜ್ಯಪಾಲನಾಗಿ ನೇಮಿಸ್ತಾನೆ. ತನ್ನ ಮಗಳನ್ನ ಕೊಟ್ಟು ವಿವಾಹ ಮಾಡ್ತಾನೆ. ಈಸ್ ಎ ವಾರಿಯರ್, ಅಲ್ಟಿಮೇಟ್ ವಾರಿಯರ್ ಇಲ್ತಮಿಶ್. ಸೊ ಯಾಕೆ ಇವನ್ನೇ ಕಳ್ಕೋಬೇಕು ಅಂತೇಳಿ ಮಗಳನ್ನೇ ಕೊಟ್ಟು ವಿವಾಹ ಮಾಡ್ತಾನೆ. ಈತ ಗುಲಾಮಿ ಸಂತತಿ ನಿಜವಾದ ಸ್ಥಾಪಕನ ಅಂತೇಳಿ ಕರೀತಾರೆ. ಗುಲಾಮಿ ಸಂತತಿ ನಿಜವಾದ ಸ್ಥಾಪಕ ಯಾರು ಅಂದ್ರೆ ಇಲ್ತಮಿಶ್ನೇ. ಮುಂದೆ 1215ರಲ್ಲಿ 3ನೇ ತರೈನ್ ಯುದ್ಧದಲ್ಲಿ ತಾಜುದ್ದೀನ್ ಎಲ್ಜುನ್ನನ್ನ ಸೋಲಿಸ್ತಾನೆ. 3ನೇ ತರೈನ್ ವಾರ್, ಫಸ್ಟ್ ತರೈನ್ ವಾರ್ ಗೊತ್ತಿರಬೇಕು, ಸೆಕೆಂಡ್ ತರೈನ್ ವಾರ್ ಗೊತ್ತಿರಬೇಕು. 3ನೇ ತರೈನ್ ವಾರ್ ಯಾರು ಕೇಳೇ ಇರೋದಿಲ್ಲ, ಗೊತ್ತಿರಬೇಕು. 3ನೇ ತರೈನ್ ವಾರ್ ಇಲ್ತಮಿಶ್ ವರ್ಸಸ್ ತಾಜುದ್ದೀನ್ ಎಲ್ಜುನ್. ಏನದರ ಔಟ್ಕಮಿಂಗ್ ಏನ್ ಬಂತಪ್ಪ ಅಂದ್ರೆ ಇಲ್ದೆ ಇವನಿ ಅಂತ ಇಲ್ತಮಿಶ್ ಗೆಲ್ತಾನೆ, ತಾಜುದ್ದೀನ್ ಎಲ್ಜುನ್ ಸೋಲ್ತಾನೆ. 1217ರಲ್ಲಿ ಉಚ್ ಮತ್ತು ಸಿಂಧಿಗಳ ರಾಜ್ಯಪಾಲನಾದ ನಾಸರುದ್ದೀನ್ ಕುಬಾಚನನ್ನು ಸಹ ಸೋಲಿಸ್ತಾನೆ. ಈತ ರಾಜಧಾನಿನ ಲಾಹೋರಿಂದ ದೆಹಲಿಗೆ ವರ್ಗಾಯಿಸ್ತಾನೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ರಾಜಧಾನಿಗಳ ಬದಲಾವಣೆಗಳನ್ನ ಕೇಳ್ತಾ ಇರ್ತಾರೆ, ಗೊತ್ತಿರಬೇಕು. ದೆಹಲಿಯನ್ನ 2ನೇ ಬಾಗ್ದಾದ್ ನಗರ ಅಂತ ಹೇಳಿ ಕರೀತಾ ಇರ್ತಾರೆ. ಇವನ ಆಳ್ವಿಕೆಯಲ್ಲಿ ಭಾರತದ ಮೇಲೆ ಪ್ರಪ್ರಥಮ ಬಾರಿಗೆ 1226ರಲ್ಲಿ ಮಂಗೋಲರ ಚೆಂಗೀಸ್ ಖಾನ್ ಅಂತಕ್ಕಂಥವನು ದಾಳಿ ಮಾಡ್ತಾನೆ. ಇಲ್ತಮಿಶ್ನ ಕಾಲದಲ್ಲಿ ಭಾರತದ ಮೇಲೆ ದಾಳಿ ಮಾಡಿದವನು ಯಾರು? ಮಂಗೋಲ್ಸ್ ಇನ್ವೆನ್ಷನ್ ತುಂಬಾನೇ ಇಂಪಾರ್ಟೆಂಟ್. 1398ರಲ್ಲಿ ಯಾರು ಬಂದಿದ್ದ? ಈ ತರ ಎಲ್ಲ ಕೇಳ್ತಾ ಇರ್ತಾರೆ. ಮುಂದೆ ಬಂದಾಗ ಹೇಳ್ತೀನಿ. ಟೈಮರ್ ಬಂದಾಗ ಹೇಳ್ತೀನಿ ಹೇಳಿದ್ದು. ಮುಂದೆ ಕಾರಣ ಮಧ್ಯ ಏಷ್ಯಾದ ಜಲಾಲುದ್ದೀನ್ ಮಂಗ್ಬರ್ನಿ ಅಂತಕ್ಕಂಥವ್ನಿರ್ತಾನೆ. ಈತ ಮಂಗೋಲರಿಂದ ಸೋತು ಭಾರತಕ್ಕೆ ಓಡ್ ಬರ್ತಾನೆ. ದೆಹಲಿ ಇಲ್ತಮಿಶ್ನ ಆಶ್ರಯ ಕೇಳ್ತಾನೆ. ಆದ್ರೆ ಚಂಗೇಜ್ ಖಾನ್ ಕ್ರೂರ ದಾಳಿ ಅರ್ತಿದಂತ ಇಲ್ತಮಿಶ್ ಅವನಿಗೆ ಆಶ್ರಯ ನೀಡದೆ ತಪ್ಪಿಸ್ಕೊಳ್ತಾನೆ. ಈಸಿಯಾಗಿ ಎಸ್ಕೇಪ್ ಆಗ್ತಾನೆ. ನನಗೆ ಈ ಸವಾಸನೆ, ಈ ರಿಸ್ಕ್ ನಮಗೆ ಬೇಡ ಅಂತ. ಯಾಕಂದ್ರೆ ಮಂಗೋಲ್ಸ್ ವಿಪರೀತವಾದಂತ ಕಟುಕರು, ಪ್ಲಸ್ ಹೆವಿ ಸೈನ್ಯ, ವೆಲ್ ಟ್ರೈನ್ಡ್. ತುಂಬಾನೇ ಕಷ್ಟ ಇರುತ್ತೆ. ಅವ್ರನ್ನ ಫೇಸ್ ಮಾಡೋದು ತುಂಬಾನೇ ಕಷ್ಟ ಇರುತ್ತೆ. ಅತ್ಯಂತ ಕ್ರೂರಿಗಳಾಗಿರ್ತಾರೆ. ಅತ್ಯಂತ ಕ್ರೂರವಾದಂತ ದಾಳಿಗಳನ್ನ ಸಂಘಟಿಸ್ತಾ ಇರ್ತಾರೆ. ಅದಕ್ಕೆ ಇವನು ಈ ಸವಾಸನೆ ಬೇಡಪ್ಪ, ನನಗೆ ತಲೆನೋವೇ ಆಗ್ಬೇಕು ಅಂತ ತಪ್ಪಿಸ್ಕೊಂತಾನೆ. ಚಂಗೇಜ್ ಖಾನ್ ಇಲ್ತಮಿಶ್ ಮಂಗಬರ್ನಿಗೆ ಆಶ್ರಯ ನೀಡದೇ ಇದ್ದುದರಿಂದ ಅವತ್ತು ಭಾರತದಲ್ಲಿ ಹೆಚ್ಚಾದ ಬಿಸಿಲಿನಿಂದಾಗಿ ಏನು ಸಮಸ್ಯೆ ಇಲ್ಲ ಅಂತೇಳಿ ಹಿಂದಿರುತ್ತಾನೆ. ಇನ್ನು ಉಜ್ಜಯಿನಿಯ ಮೇಲೆ ದಾಳಿ ಮಾಡಿ ಕಾಳಿಕಾ ದೇವಾಲಯವನ್ನು ನಾಶಗೊಳಿಸಿ ಇಲ್ಲಿಂದ 6ನೇ ವಿಕ್ರಮಾದಿತ್ಯನ ವಿಗ್ರಹವನ್ನ ದೆಹಲಿಗೆ ಕೊಂಡೋಗ್ತಾನೆ. ಇನ್ನು ಬಂಗಾಳದ ಪ್ರಾಂತ್ಯಾಧಿಕಾರಿಗಳಾದಂಥ ಗಿಯಾಜುದ್ದೀನ್ ಅಜುಮ್ ನಂತರ ಅವನ ಮಗ ಬಲ್ಕ್ ಖಿಲ್ಜಿನ ಸೋಲಿಸ್ತಾನೆ. ರಣತಂಬೂರ್ನ ಚೌಹಾಣ್ ಅರಸ ಗೋವಿಂದ ಮತ್ತು ಗ್ವಾಲಿಯರ್ನ ಮಂಗಳದೇವನನ್ನ ಸೋಲಿಸ್ತಾನೆ. ಇಲ್ತಮಿಶ್ ಗೆಲ್ಲಲಾಗದ ರಜಪೂತ ಮನೆತನಗಳು ಯಾವ್ಯಾವು ಅಂತ ಕೇಳಬಹುದು. ಗುಜರಾತಿನ ಸೋಲಂಕಿಗಳು ಮತ್ತು ನಾಗವಾಡದ ಗಹಡವಾಲ್ ಇಬ್ಬರನ್ನ ಸೋಲ್ಸಕ್ಕಾಗೋದಿಲ್ಲ. ಇದೆಲ್ಲ ಕ್ವಶನ್ಸ್ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದು. ಕ್ರಿಸ್ತಶಕ 1228ರಲ್ಲಿ ಬಾಗ್ದಾದಿನ ಖಲೀಫನಾದಂಥ ಅಲ್ ಮಸ್ತಾನ್ ಸಿರ್ಬಲ್ಲಾ ಅಂತ ಇರ್ತಾನೆ. ಇವನು ಇಲ್ತಮಿಶನ್ಗೆ ಸುಲ್ತಾನಿ ಅಜಮ್ ಮತ್ತು ಅಮೀರ್ ಉಲ್ ಮೊಮೇನಿನ್ ಎಂಬತಕ್ಕಂಥ ಬಿರುದನ್ನು ನೀಡಿ ಗೌರವಿಸ್ತಾನೆ.
ಮುಂದೆ ಖಲೀಫನಿಂದ ಮಾನ್ಯತೆ ಪಡೆದಂತ ಮೊದಲನೇ ದೆಹಲಿ ಸುಲ್ತಾನ್ ಯಾರಪ್ಪ ಅಂದ್ರೆ ಇನ್ನು ಇಲ್ತುಮಿಷನೇನೆ. ಈತ ಸುಲ್ತಾನ್ ಎಂಬ ಬಿರುದು ಧರಿಸಿದ ಮೊದಲ ಭಾರತೀಯ ಮುಸ್ಲಿಂ ದೊರೆ. ವೆರಿ ಇಂಪಾರ್ಟೆಂಟ್. ಇವೆಲ್ಲ ABCD ಆಪ್ಷನ್ ಕೇಳ್ತಾ ಇರ್ತಾರೆ, ಗೊತ್ತಿರಬೇಕು. ಇನ್ನು ಅರೇಬಿಯಾದ ನಾಣ್ಯಗಳಾದಂತಹ ಬೆಳ್ಳಿಯ ಟಂಕ ಮತ್ತು ತಾಮ್ರದ ಜಿತ್ತಲ್ ನಾಣ್ಯಗಳನ್ನ ಭಾರತಕ್ಕೆ ಪರಿಚಯಿಸ್ತಾನೆ. ಇದರ ಮೇಲೆ ಬಾಗ್ದಾದಿನ ಖಲೀಫನ ಹೆಸರನ್ನ ಮುದ್ರಿಸ್ತಾನೆ, ಗೌರವಾರ್ಥವಾಗಿ ಮುದ್ರಣ ಮಾಡ್ತಾನೆ. ಲೇನ್ ಪೂಲ್ರು ಏನ್ ಹೇಳ್ತಾರಪ್ಪ ಅಂದ್ರೆ ಆಧುನಿಕ ಭಾರತದ ಆಧುನಿಕ ರೂಪಾಯಿಯ ಪಿತೃ ಯಾರು ಅಂದ್ರೆ ನಿಮ್ಮ ಇಲ್ತುಮಿಷನ್ಗಿದ್ದಂತ ಬಿರುದದು ಹೇಳಿದವರು ಯಾರಪ್ಪ ಅಂದ್ರೆ ಲೇನ್ ಪೂಲ್ ಅಂತಕ್ಕಂಥ ಲೇಖಕ, ಫಾರಿನ್ ಟ್ರಾವೆಲರ್ ಅವನು. ಇನ್ನು ಇಲ್ತುಮಿಷ್ನು ದೆಹಲಿಯಲ್ಲಿ ಮೊದಲ ಬಾರಿಗೆ ಜನರ ಶೈಕ್ಷಣಿಕ ಅಗತ್ಯಗಳನ್ನ ಪೂರೈಸೋದಕ್ಕೆ ಮದರಸ್ ಐ ನಾಜಿರಿ ಎಂಬ ಶಿಕ್ಷಣ ಸಂಸ್ಥೆ ಸ್ಥಾಪಿಸ್ತಾನೆ. ಮದರಸ್ ಐ ನಾಜಿರಿ ಎಂಬ ಶಿಕ್ಷಣ ಸಂಸ್ಥೆ ಸ್ಥಾಪಿಸ್ತವ್ರು ಯಾರು ಅಂತ ಕೇಳ್ತಾ ಇರ್ತಾರೆ, ಇಲ್ತುಮಿಷನೇನೆ. ಇನ್ನು 40 ಜನರ ಗುಲಾಮಿ ಪಡೆಯನ್ನ ನೇಮಿಸ್ತಾನೆ. ಯಾರು ಸ್ಥಾಪಿಸಿದ್ರು ಅಂತ ಕೇಳ್ತಾ ಇರ್ತಾರೆ, ಚಹಲ್ಗಾನಿ ಪಡೆ ಅಂತ ಹೇಳಿ ಕರಿತಾ ಇರ್ತಾರೆ. 40 ಜನರ ಗುಲಾಮಿ ಪಡೆಯನ್ನ ಏನಂತ ಕರಿತಾ ಇದ್ರು, ಚಹಲ್ಗಾನಿ ಪಡೆ ಅಂತ ಕರಿತಾ ಇದ್ರು. ಸ್ಥಾಪಕ ಯಾರು, ಇಲ್ತುಮಿಷ್. ಅಬಾಲಿಷನ್ ಆಫ್ ಚಹಲ್ಗಾನಿ ಬಲ್ಬನ್ ಬರ್ತಾರೆ, ಅದ್ ಬಂದಾಗ ಹೇಳ್ತೀನಿ. ಆಡಳಿತದಲ್ಲಿ ದಕ್ಷತೆ ತರುವುದಕ್ಕೆ ತನ್ನ ಸಾಮ್ರಾಜ್ಯವನ್ನ ಇಕ್ತಾಗಳಾಗಿ ವಿಭಾಗಿಸುತ್ತಾನೆ. ಇಕ್ತಾಗಳನ್ನು ವಿಭಾಗ ಮಾಡಿ ಇಕ್ತಾದಾರರ ಅಧಿಕಾರಿಗಳನ್ನ ನೇಮಕ ಮಾಡ್ತಾರೆ. ಇವರನ್ನ ನಾಯಿಬ್ ಅಥವಾ ವಲಿಗಳು ಅಂತೇಳಿ ಕರಿತಾ ಇರ್ತಾರೆ. ನಿಮ್ಮ ದೆಹಲಿ ಸುಲ್ತಾನಸ್ ಪೀರಿಯಡ್ ಅಲ್ಲಿ ನಾಯಿಬ್ ಅಥವಾ ವಲಿಗಳು ಅಂದ್ರೆ ಯಾರು ಅಂತೇಳಿ ಕೇಳ್ತಾ ಇರ್ತಾರೆ. ವೆರಿ ಇಂಪಾರ್ಟೆಂಟ್. ಇನ್ನ ಇಕ್ತಾಗಳನ್ನ ಜಾರಿಗೆ ತರಲು ಕಾರಣ ಗೆದ್ದ ಪ್ರದೇಶಗಳ ಮೇಲೆ ಹಿಡಿತ ಸಾಧಿಸೋದು ಮತ್ತು ಊಳಿಗಮಾನ ಪದ್ಧತಿನ ನಾಶ ಮಾಡೋದಾಗಿರುತ್ತೆ. ಇಕ್ತಾ ಜಾರಿಗೆ ತರೋದಕ್ಕೆ ಕಾರಣ ಏನು ಅಂತ ಕೇಳ್ಬೋದು. ಕಾರಣ ಏನಪ್ಪಾ ಅಂದ್ರೆ ಗೆದ್ದ ಪ್ರದೇಶಗಳ ಮೇಲೆ ಹಿಡಿತ ಸಾಧಿಸೋದಾಗಿರುತ್ತೆ ಮತ್ತು ಊಳಿಗಮಾನ್ಯ ಪದ್ಧತಿನ ನಾಶ ಮಾಡೋದಾಗಿರುತ್ತೆ. ಮುಂದೆ ಇಕ್ತಾದಾರರಲ್ಲಿ 2 ಟೈಪ್ಸ್ ಕಂಡು ಬರುತ್ತೆ. 2 ಟೈಪ್ಸ್. ಚಿಕ್ಕ ಇಕ್ತಾದಾರ ಕಂಡು ಬರ್ತಾರೆ. ತಮ್ಮ ಪ್ರಾಂತ್ಯಗಳಲ್ಲಿ ಕಂದಾಯ ವಸೂಲಿ ಮಾಡೋದು ಇವರ ಮುಖ್ಯವಾದಂತಹ ಇದಾಗಿರುತ್ತೆ. ದೊಡ್ಡ ಇಕ್ತಾದಾರರು ಕಂದಾಯ ವಸೂಲಿ ಮಾಡೋದ್ರ ಜೊತೆಗೆ ಸುಲ್ತಾನನಿಗೆ ಸೇನೆಯನ್ನು ಒದಗಿಸ್ತಾ ಇರ್ತಾರೆ. ಐಬಕ್ನ ಕಾಲದಲ್ಲಿ ಪ್ರಾರಂಭವಾದ ಕುತುಬ್ ಮಿನಾರ್ ಕಟ್ಟಡ ಯಾರ ಕಾಲದಲ್ಲಿ, ಕುತುಬುದ್ದೀನ್ ಐಬಕ್ ಕಾಲದಲ್ಲಿ ಕುತುಬ್ ಮಿನಾರ್ನ ಕಟ್ಟಡದ ನಿರ್ಮಾಣ ಕಾರ್ಯವನ್ನ ಪ್ರಾರಂಭ ಆಗುತ್ತೆ. ಇವನೇನ್ ಮಾಡ್ತಾನಪ್ಪ ಅಂದ್ರೆ ಈ ಕಾರ್ಯವನ್ನು ಪೂರ್ಣಗೊಳಿಸ್ತಾನು ಇಲ್ತುಮಿಷ್. ಇದರ ಎತ್ತರ ಏನಾಗಿರುತ್ತೆ, 225 ಫೀಟ್ ಆಗಿರುತ್ತೆ. 225 ಫೀಟ್ಸ್ ಆಗಿರುತ್ತೆ. 225 ಅಡಿ ಎತ್ತರ ಇರುತ್ತೆ. ಈ ಕಟ್ಟಡದ ಮೇಲೆ ಸುಲ್ತಾನ್ ಕುತುಬುದ್ದೀನ್ ಮತ್ತು ಸುಲ್ತಾನ್ ಮಹೀದುದ್ದೀನ್ ಎಂಬತಕ್ಕಂಥ ಹೆಸರುಗಳನ್ನ ಕೆತ್ತಿಸ್ತಾನೆ. ಗೌರವ ಸೂಚನೆ ಮಾಡಕ್ಕೋಸ್ಕರ ಕೆತ್ತಿಸ್ತಾನೆ. ಇನ್ನು ಈತನನ್ನ ದೆಹಲಿ ಮಸೀದಿಯೊಂದರಲ್ಲಿ ಕೊಲ್ಲೋದಕ್ಕೆ ಪ್ರಯತ್ನ ಮಾಡ್ತಾರೆ. ಕಾರಣ ಏನಪ್ಪಾ ಅಂದ್ರೆ ಶಿಯಾ ಧಾರ್ಮಿಕ ಅಸಹಿಷ್ಣುತೆ. ಮುಸ್ಲಿಮ್ಸ್ ಅಲ್ಲಿ ಶಿಯಾ ಮತ್ತು ಸುನ್ನೀಸ್ ಅಂತ ಕಂಡು ಬರ್ತಾರೆ. ಸೊ ಅಲ್ಲಿ ಇದ್ದಂತ ಇದನ್ನ ಶಿಯಾಸ್ ಧಾರ್ಮಿಕ ಅಸಹಿಷ್ಣುತೆ ಅದರ ರೀಸನ್ ನಿಂದ ಇಟ್ಕೊಂಡು ಇನ್ನು ಕೊಲ್ಲಿಕ್ಕೆ ಟ್ರೈ ಮಾಡ್ತಾರೆ. ನೆಕ್ಸ್ಟ್ ಇವನ ಕೊನೆಯ ದಾಳಿ ಬನಿಯನ್ ಪ್ರದೇಶದ ಮೇಲೆ ದಾಳಿಯಾಗುತ್ತೆ. ಕೊನೆಯ ದಾಳಿ ಎಲ್ಲಿ ಅಂತ ಕೇಳ್ತಾ ಇರ್ತಾರೆ. ಬನಿಯನ್ ಪ್ರದೇಶದ ಮೇಲೆ ದಾಳಿಯಾಗುತ್ತೆ. ಮಿನಾಜು ಸಿರಾಜ್ ಸಿಂಹಾಸನದ ಮೇಲೆ ಕುಳಿತ ಅರಸರ ಪೈಕಿ ಇವನಷ್ಟು ಸದ್ಗುಣಿಗಳು, ಮೃದು ಹೃದಯಗಳು, ಭಗವಂತನಲ್ಲಿ ಭಕ್ತಿ ಉಳ್ಳವರು ಬೇರೆ ಯಾರು ಇಲ್ಲ ಅಂತ ಹೇಳಿದೆ. ಮಿನಾಜುದ್ದೀನ್ ಸಿರಾಜ್ ಹೇಳ್ತಾನೆ, ಸಿಂಹಾಸನದ ಮೇಲೆ ಕುಳಿತ ಅರಸರ ಪೈಕಿ ಇವನಷ್ಟು ಸದ್ಗುಣಿಗಳು, ಮೃದು ಹೃದಯಗಳು, ಭಗವಂತನಲ್ಲಿ ಭಕ್ತಿ ಉಳ್ಳವರು ಯಾರು ಇಲ್ಲ. ಇದೆಲ್ಲ ಹೇಳೋದು ಇಲ್ತುಮಿಷ್ನ ನೋಡ್ಕೊಂಡು. ನೆಕ್ಸ್ಟ್ ಇವನ ನಂತರ ರುಕ್ನುದ್ದೀನ್ ಫಿರೋಜ್ ಶಾ ಅಧಿಕಾರಕ್ಕೆ ಬರ್ತಾನೆ. ರುಕ್ನುದ್ದೀನ್ ಫಿರೋಜ್ ಶಾ ಯಾರಾದ್ಮೇಲೆ ಯಾರು ಅಂತ ಗೊತ್ತಿರ್ಬೇಕು. ಇಲ್ತುಮಿಷ್ ಆದ್ಮೇಲೆ ರಜಿಯಾ ಬರಲ್ಲ, ರುಕ್ನುದ್ದೀನ್ ಫಿರೋಜ್ ಶಾ ಬರ್ತಾನೆ. ರುಕ್ನುದ್ದೀನ್ ಫಿರೋಜ್ ಶಾನ ಬದಿಗೊತ್ತಿ ರಜಿಯಾ ಸುಲ್ತಾನ್ ಅಧಿಕಾರಕ್ಕೆ ಬರ್ತಾಳೆ. ಎಷ್ಟನೇ ಇಸ್ವಿಯಲ್ಲಿ ಬರ್ತಾಳೆ ರಜಿಯಾ ಸುಲ್ತಾನ್? 1236ರಿಂದ 1240. ಅತ್ಯಂತ ಮಧ್ಯಕಾಲೀನ ಯುಗದಲ್ಲಿ ಏಕೈಕ ಸುಲ್ತಾನ್ ಆದಂತವಳು ಇವಳೊಬ್ಳೇನೆ, ರಜಿಯಾ ಸುಲ್ತಾನ್ ಅಂತ. ಸಹೋದರ ರುಕ್ನುದ್ದೀನ್ ಬದಿಗೊತ್ತಿ ಅಧಿಕಾರಕ್ಕೆ ಬರ್ತಾಳೆ. ಈಕೆ ಮಧ್ಯಕಾಲೀನ ಭಾರತದಲ್ಲಿ ದೆಹಲಿಯನ್ನ ಆಳಿದಂತ ಏಕೈಕ ಮಹಿಳೆಯಳು. 3 ವರ್ಷ 6 ತಿಂಗಳು 6 ದಿನಗಳ ಕಾಲ ಆಡಳಿತವನ್ನು ನಡೆಸ್ತಾಳೆ. ಇನ್ನ ಈಕೆ ಅಬಸಿನಿಯಾದ ಯಾಕೂತ್ನನ್ನ ಪ್ರೀತಿಸಿ ಅಶ್ವಪಡೆಯ ಮುಖ್ಯಸ್ಥರನ್ನಾಗಿ ನೇಮಕ ಮಾಡ್ತಾಳೆ. ಸೊ ದೇಣಿ ದಂಗೆ ಕಾರಣವಾಗಿ ಈಕೆಯನ್ನು ಬಂಧಿಸಿ ಬಟಿಂಡಾ ಜೈಲಿನಲ್ಲಿ ಇಡಲಾಗುತ್ತೆ. ಇದರ ಉಸ್ತುವಾರಿನ ಅಲ್ತೂನಿಯಾ ಅಂತಕ್ಕಂಥ ಒಬ್ಬ ಇವನು ವಹಿಸ್ಕೊತಾನೆ. ಈ ಅಬಸಿನಿಯಾದ ಯಾಕೂತ್ನನ್ನ ಪ್ರೀತಿಸಿ ಅಶ್ವಪಡೆಯ ಮುಖ್ಯಸ್ಥನನ್ನಾಗಿ ನೇಮಕ ಮಾಡ್ತಾಳೆ. ಬೇರೆ ಬೇರೆ ಬುಕ್ಸ್ ಅಲ್ಲೆಲ್ಲ ಇದಾವೆ ಈ ಓಕೆ. ಅಬಸಿನಿಯಾದ ಯಾಕೂತ್ನನ್ನ ಕುದುರೆ ಮೇಲಿಂದ ಇಳಿಸುವಾಗ ಆಕೆ ಸೊಂಟಕ್ಕೆ ಕೈ ಹಾಕಿ ಇಳಿಸ್ತಾ ಇರ್ತಾನೆ. ಸೊ ಆಗಿನ ಕಾಲದಲ್ಲಿ ಇಷ್ಟು ಆರ್ಥೋಡಾಕ್ಸ್ ಇದ್ದಿದ್ದರಿಂದ ಯಾವುದೇ ಕಾರಣಕ್ಕೂ ಇದನ್ನ ಸಹಿಸೋದಿಲ್ಲ. ಇವಳನ್ನ ಅದೇ ಮುಖ್ಯವಾದಂಥ ರೀಸನ್ ಆಗುತ್ತೆ. ಯಾಕೂತ್ನನ್ನ ಪ್ರೀತಿಸ್ತಾಳೆ. ಸೊ ಅವನು ಲೋಯರ್ ಇದ್ರಲ್ಲಿರ್ತಾನೆ, ಇವಳು ರಾಣಿಯಾಗಿರ್ತಾಳೆ. ಸೊ ಆ ರೀಸನ್ ಇಟ್ಕೊಂಡು ಇವಳನ್ನ ಅಧಿಕಾರದಿಂದನೇ ಇಳಿಸಿಸ್ತಾರೆ. ನೋಡ್ತಾ ಹೋಗೋಣ ಮುಂದೆ.
ಇದರ ಉಸ್ತುವಾರಿನ ಅಲ್ತೂನಿಯಾ ವಹಿಸ್ಕೊತಾನೆ. ಅಲ್ತೂನಿಯಾ ಅಂತಕ್ಕಂಥವ್ನು ವಹಿಸ್ಕೊತಾನೆ. ಈ ಅಲ್ತೂನಿಯಾ ಅಂತಕ್ಕಂಥವಳನ್ನೇ ಇವನ್ನೇ ಮದುವೆ ಆಗ್ತಾಳೆ ಮುಂದೆ. ಅವನೇ ಸೆರೆ ಹಿಡಿತಾನೆ. ಸೊ ಅವಳನ್ನೇ ಮದುವೆ ಆಗ್ತಾನೆ ತಿರ್ಗಾ ಮತ್ತೆ ಮದುವೆ ಆಗ್ತಾಳೆ. ಮತ್ತೆ ಮುಂದೆ ಹೋಗಿ ಮರ್ಡರ್ ಆಗುತ್ತೆ. ಸೊ ಸಾಯ್ತಾರೆ. ಇಬ್ರು ಸತ್ತೋಗ್ತಾರೆ. ಮುಂದೆ ಇವಳ ಆಸ್ಥಾನದಲ್ಲಿ ಮಿನಾಜುದ್ದೀನ್ ಸಿರಾಜ್ ಎಂಬ ಇದು ಸ್ಟೋರಿ. ಈಗ ನಾನು ಹೇಳಿದ್ನಲ್ಲ, ಇದು ಬೇರೆ ಬೇರೆ ಬುಕ್ಸಲ್ಲಿ ದೊಡ್ಡ ಗ್ರಂಥಗಳಲ್ಲಿ ಇರ್ತಕ್ಕಂಥ ಸ್ಟೋರಿ. ಎಕ್ಸಾಮ್ ಬೇಕಾಗಿರೋದು ಇಷ್ಟು ಮಾತ್ರ. ಇವಳ ಆಸ್ಥಾನದಲ್ಲಿ ಮಿನಾಜುದ್ದೀನ್ ಸಿರಾಜ್ ಎಂಬತಕ್ಕಂಥ ವಿದ್ವಾಂಸ ಇರ್ತಾನೆ. ತಬಕತ್ ನಾಯಜಿರಿ ಎಂಬ ಕೃತಿಯನ್ನು ರಚಿಸ್ತಾನೆ. ಮಿನಾಜುದ್ದೀನ್ ಸಿರಾಜನ ತಬಕತಿ ನಾಜಿರಿ ಅಂತ ಜ್ಞಾಪಕ ಇಟ್ಕೋಬೇಕು. ಮಿನಾಜುದ್ದೀನ್ ಸಿರಾಜ್ ಬರ್ತಿರ್ತಕ್ಕಂಥ ತಬಕತಿ ನಾಜಿರಿ ಅಂತಕ್ಕಂಥ ಜ್ಞಾಪಕ ಇಟ್ಕೊಂಡ್ರೆ ಈಸಿಯಾಗಿ ಆಗುತ್ತೆ. ಇನ್ನು ಇವಳು ಜಾರಿಗೆ ತಂದಂಥ ನಾಣ್ಯ ರಜಿಯತ್ ಅಲ್ ದುನಿಯಾ ಅಂತೇಳಿ ಜಾರಿಗೆ ತರ್ತಾಳೆ, ಗೊತ್ತಿರಬೇಕು. ಹಲವು ವಿದ್ವಾಂಸರುಗಳಿಗೆ ರಜಿಯಾ ಸುಲ್ತಾನಿಗಿರಬೇಕಾದಂಥ ಸುಲ್ತಾನಿಗಿರಬೇಕಾದಂಥ ಎಲ್ಲ ಅರ್ಹತೆ ಹೊಂದಿದ್ರು ಸಹ ಒಬ್ಬ ಹೆಣ್ಣಾಗಿರ್ತಾಳೆ. ಸೊ ಅದಕ್ಕೋಸ್ಕರನೇ ಅವಳನ್ನ ಅಧಿಕಾರದಿಂದ ಕೆಳಗಿಳಿಸಿ ಮತ್ತೆ ಇನ್ನೊಬ್ರು ಅಧಿಕಾರಕ್ಕೆ ಬರ್ತಾರೆ. ಇವಳ ನಂತರ ಅಧಿಕಾರಕ್ಕೆ ಬಂದವರು ಬಹರಂ ಶಾ ಅಂತ, ಅಲ್ಲಾವುದ್ದೀನ್ ಮಸೂದ್ ಶಾ ಅಂತ, ನಾಸಿರುದ್ದೀನ್ ಮೊಹಮ್ಮದ್ ಶಾ ಅಂತ. ಇವ್ರು 3 ಜನ ಅಧಿಕಾರಕ್ಕೆ ಬರ್ತಾರೆ. 3 ಜನ ಸಮರ್ಥವಾದಂಥ ಆಡಳಿತ ನೀಡೋದಿಲ್ಲ. ಇನ್ನು ನಾಸಿರುದ್ದೀನ್ ಮೊಹಮ್ಮದ್ ಶಾನು ಉತ್ತಮ ಕ್ಯಾಲಿಗ್ರಫಿ ರಚನೆಗಾರನಾಗಿರ್ತಾನೆ. ಗೊತ್ತಿರ್ಬೇಕು. ಕ್ಯಾಲಿಗ್ರಫಿ ರಚನೆಗಾರ ಯಾರು ಅಂತ ಕೇಳ್ತಾ ಇರ್ತಾರೆ, ಗೊತ್ತಿರ್ಬೇಕು. ಇನ್ನು ಗಿಯಾಜುದ್ದೀನ್ ಬಲ್ಬನ್ ಅತ್ಯಂತ ಪ್ರಬಲವಾದಂಥ ರಾಜನಾಗಿರ್ತಾನೆ. ಅತ್ಯಂತ ಪ್ರಬಲವಾಗಿರೋ ರಾಜ ಆಗಿರ್ತಾನೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾನೆ. ಈತನ ಬಾಲ್ಯದ ಹೆಸರು ಬಹಾವುದ್ದೀನ್ ಆಗಾ ಖಾನ್ ಅಂತ. ಬಾಲ್ಯದ ಹೆಸರು ಕೇಳ್ತಾ ಇರ್ತಾರೆ, ಬಹಾವುದ್ದೀನ್ ಆಗಾ ಖಾನ್. ಈಗ ಬಾಬರ್ ಅಂದ್ರೆ ಹುಲಿ ಅಂತ ಮೀನಿಂಗ್ ಇದೆ ಹೇಳಿದ್ದು. ಎಕ್ಸಾಂಪಲ್ ಗೊತ್ತಿರ್ಬೇಕು. ಬಾಲ್ಯದ ಹೆಸರುಗಳು ಫರೀದ್ ಅಂತ ಇರ್ತೈತೆ ಬಾಬರ್ಗೆ, ಆ ತರ ನೇಮ್ಸ್ ಗೊತ್ತಿರ್ಬೇಕು. ಈತನ ಬಾಲ್ಯದ ಹೆಸರು ಬಹಾವುದ್ದೀನ್ ಆಗಾ ಖಾನ್ ಅಂತ. ತುರ್ಕಿಸ್ತಾನದ ಇಲ್ಬರಿ ಪಂಗಡಕ್ಕೆ ಸೇರಿದಂತ ಇವನು ಚಿಕ್ಕವನಾಗಿದ್ದಾಗಲೇ ಮಂಗೋಲರು ಸೆರೆ ಹಿಡಿದು ಗಜ್ನಿಗೆ ಕೊಂಡೋಗ್ತಾರೆ. ಅಲ್ಲಿ ಬಸ್ರಾದ ವರ್ತಕ ಖ್ವಾಜಾ ಜಮಾಲುದ್ದೀನ್ಗೆ ಮಾರಾಟ ಮಾಡ್ತಾರೆ. ಇದಿಷ್ಟು ಒಂದು ಸ್ಟೋರಿ. ನಂತರ ಖ್ವಾಜಾ ಏನ್ ಮಾಡ್ತಾನಪ್ಪ ಅಂದ್ರೆ ದೆಹಲಿಗೆ ತಂದು ಇಲ್ತುಮಿಶ್ಗೆ ಮಾರಾಟ ಮಾಡ್ತಾರೆ ಇವನ್ನ. ಇಲ್ತುಮಿಶ್ ವಿಶ್ವಾಸಕ್ಕೆ ಪಾತ್ರನಾದಂಥ ಬಲ್ಬನ್ನು ಚಹಲ್ಗಾನಿ ಪಡೆಯ ಸದಸ್ಯನಾಗಿ ನೇಮಕ ಮಾಡ್ತಾರೆ. ಈತ ಚಹಲ್ಗಾನಿ ಪಡೆಯ ಸದಸ್ಯ 40 ಜನರ ಸಹಾಯ ಚಹಲ್ಗಾನಿ ಪಡೆಯ ಸದಸ್ಯನಾಗಿ ನೇಮಕ ಆಗ್ತಾನೆ. ಮುಂದೆ ಅಬಾಲಿಷನ್ ಇವನೇ ಮಾಡ್ತಾನೆ, ಈ ಸವಾಸನೆ ಬೇಡ ಅಂತೇಳಿ ಅಬಾಲಿಷನ್ ಮಾಡಾಕ್ತಾನೆ. ಇನ್ನು ರಜಿಯಾ ಸುಲ್ತಾನ ಕಾಲದಲ್ಲಿ ಅಮೀರಿ ಶಿಕಾರ್ ಅಂತಕ್ಕಂಥ ಒಂದು ಮುಖ್ಯವಾದಂಥ ಬೇಟೆಗಾರ ಎಂಬತಕ್ಕಂಥ ಸ್ಥಾನಕ್ಕೆ ಇರ್ತಾನೆ. ನಂತರ ರಜಿಯಾದ ವಿರುದ್ಧ ಸಂಚಲನ ಮಾಡಿ ಬಹರಾಮ್ ಶಾನ ಅಧಿಕಾರ ಕೊಡಿಸುವಲ್ಲಿ ಮುಖ್ಯ ಪಾತ್ರ ವಹಿಸ್ತಾನೆ. ಇವನಿಂದನೇ ಅವನಿಗೆ ಅಧಿಕಾರ ಸಿಗೋದು. ಈತ ಅತ್ಯಂತ ಸಮರ್ಥನಾಗಿರ್ತಾನೆ. ಇವ್ರು ರಜಿಯಾ ವಿರುದ್ಧ ಹೋರಾಟ ಮಾಡಿ ಇವನು ಕೊಡಿಸ್ಕೊಡ್ತಾನೆ. ಇವನು ಏನಂತ ಸ್ಟ್ರಾಂಗ್ ಆಗಿರಲ್ಲ ಬಹರಾಮ್ ಶಾ ಅಂತಕ್ಕಂಥವನು, ಬಟ್ ರಾಜ ಆಗಿರ್ತಾನಲ್ಲ, ಕೊಡಿಸ್ತಾನೆ. ಆ ಮುಖ್ಯ ಪಾತ್ರ ವಹಿಸೋದ್ರಿಂದ ರೇವಾರ್ ಪ್ರಾಂತ್ಯವನ್ನ, ನಂತರ ಮಸೂದ್ ಶಾನ ಆಳ್ವಿಕೆಯಲ್ಲಿ ಅನ್ಸಿ ಪ್ರಾಂತ್ಯವನ್ನ ಜಾಗೀರಾಗಿ ಪಡ್ಕೋತಾನೆ. ಅಲ್ಲಿಗೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಆಗಿ ಹೊರಹೊಮ್ತಾನೆ. ರಾಜ ಆಗ್ಲಿಕ್ಕೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಆಗಿ ಹೊರಹೊಮ್ತಾನೆ. ನಂತರ ಮಸೂದ್ ಶಾನನ್ನ ಅಧಿಕಾರದಿಂದ ಕೆಳಗಿಳಿಸ್ತಾನೆ ಇವನೇನೆ. ನಾಸಿರುದ್ದೀನ್ ಮೊಹಮ್ಮದ್ನನ್ನ ದೆಹಲಿಯಲ್ಲಿ ಸಿಂಹಾಸನಕ್ಕೆ ಕೂರಿಸುವಲ್ಲಿ ಪ್ರಧಾನ ಪಾತ್ರ ವಹಿಸ್ತಾನೆ. ಮೊಹಮ್ಮದ್ ಬಲ್ಬನ್ನನ್ನ ನಾಯಿಬಿ ಮಮ್ಲಕತ್ ಹುದ್ದೆಗೆ ನೇಮಿಸ್ಕೋತಾನೆ. ಮೊಹಮ್ಮದ್ ಅಂತಕ್ಕಂಥ ರಾಜ ಏನ್ ಮಾಡ್ತಾನೆ, ಬಲ್ಬನ್ನನ್ನ ನಾಯಿಬ್ ಮಮ್ಲಕತ್ ಅಂತಕ್ಕಂಥ ಹುದ್ದೆಗೆ ನೇಮಿಸ್ಕೋತಾನೆ. ಆಂತರಿಕ ಮತ್ತು ಬಾಹ್ಯ ಸಂಕಷ್ಟಗಳಿಂದಾಗಿ ಈತ ದೆಹಲಿಯನ್ನು ರಕ್ಷಿಸಿದ್ದರಿಂದ ಉಲೂಕ್ ಖಾನ್ ಎಂಬತಕ್ಕಂಥ ಬಿರುದು ಬರುತ್ತೆ. ಉಲೂಕ್ ಖಾನ್ ಎಂಬತಕ್ಕಂಥ ಬಿರುದು ಯಾರಿಗಿತ್ತು ಅಂತ ಕೇಳ್ತಾ ಇರ್ತಾರೆ. ಬಲ್ಬನ್ಗೆ ಇದ್ದಂತ ಬಿರುದು. ಯಾರಿಗಿತ್ತು? ಬಲ್ಬನ್ಗೆ ಇದ್ದಂತ ಬಿರುದು. 1266ರಲ್ಲಿ ನಾಸಿರುದ್ದೀನ್ ಮೊಹಮ್ಮದ್ನು ಪುತ್ರ ಸಂತಾನವಿಲ್ಲದೆ ಮರಣ ಹೊಂದಾನೆ. ಆಗ ಬಲ್ಬನ್ನು ನಿಯಾಮತ್ ಕುದೆ ಅಂದ್ರೆ ದೇವರ ಪ್ರತಿನಿಧಿ ಅಂತ, ಮತ್ತು ಜಿಲಾಯಿ ಅಂತ ದೇವರ ನೆರಳು ಅಂತಕ್ಕಂಥ ಇದನ್ನ ಕಾನ್ಸೆಪ್ಟ್ ನಾವು ಹೊರಗಡೆ ತಂದು ರಾಜನಾಗಿ ಅಧಿಕಾರಕ್ಕೆ ಬರ್ತಾನೆ. ಮುಂದೆ ದೈವಿಕ ಸಿದ್ಧಾಂತದ ಮೇಲೆ ಆಳ್ವಿಕೆ ಮಾಡಿದಂತ ಮೊದಲ ಮುಸ್ಲಿಂ ದೊರೆ ಅಂತ ಹೇಳ್ಬೋದು. ತನ್ನನ್ನು ತಾನು ದೇವರ ಪ್ರತಿನಿಧಿ ಅಂತ ಹೇಳಿ ಅನ್ಕೊಂತಾನೆ. ರಾಜನಿಗೆ ಒಂದು ಸ್ವಲ್ಪ ಜಾಸ್ತಿ ಬೆಲೆ ಕೊಡ್ಲಿ ಅಂತೇಳಿ ಇವೆಲ್ಲ ಜಾರಿಗೆ ತರ್ತಾನೆ. ಇನ್ನು ಸುಲ್ತಾನ್ ಪದವಿಯ ಶ್ರೇಷ್ಠತೆ ಹೆಚ್ಚಿಸಲು ಈತ ಕೆಳಗಿನ ಕ್ರಮಗಳನ್ನ ಕೈಗೊಳ್ತಾನೆ. ಏನೇನಪ್ಪಾ ಅಂದ್ರೆ, ಇದರ ಟೆಕ್ನಿಕಲ್ ವರ್ಡ್ಸ್ ಹೇಳ್ತೀನಿ, ಮುಂದೆ ಬರ್ತವೆ. ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್, 100% ಬರುವಂತ ಜಾಗ. ಆಸ್ಥಾನದಲ್ಲಿ ಹಾಸ್ಯ, ಹರಟೆ, ನಿಷೇಧಗಳನ್ನ ಇವನ್ನ ನಿಷೇಧಿಸಿ ಬಹಳ ಗಂಭೀರತೆ ಮತ್ತು ದೊಡ್ಡ ಸ್ಥಿತಿಯಿಂದ ಜೀವಿಸೋದು ಪ್ರಾರಂಭಿಸ್ತಾನೆ. ಇವನ ಮಗ ಸತ್ತೋಗಿದ್ರು ಸಹ ಸತ್ತಿರ್ತಾನೆ. ಆ ಟೈಮ್ನಲ್ಲೂ ಸಹ ಆಸ್ಥಾನದಲ್ಲಿ ಇದು ಪ್ರೊಸೀಡಿಂಗ್ಸ್ ನಡೀತಾ ಇರುತ್ತೆ ಆಸ್ಥಾನದ್ದು. ಸೊ ಅವನು ಕಿವಿಗೆ ಬಂದು ಬೀಳುತ್ತೆ ಮಗ ಸತ್ತಿದ್ದಾನೆ ಅಂತ. ಆಸ್ಥಾನದನ್ನ ಆ ಪ್ರೊಸೀಡಿಂಗ್ಸ್ನ ಅಚ್ಚುಕಟ್ಟಾಗಿ ಮುಗಿಸಿ, ತುಂಬ ಹೊತ್ತಾಗುತ್ತೆ, ಅಚ್ಚುಕಟ್ಟಾಗಿ ಯಾವುದೇ ರೀತಿ ಒಂದು ಸಂಯಮ ಕಳ್ಕೊಳ್ದಂಗೆ ಆ ಪ್ರೊಸೀಡಿಂಗ್ಸ್ನ ಮುಗಿಸೋವರೆಗೂ ಸಮಾಧಾನವಾಗಿ ಕೂತಿದ್ದು, ಮುಗಿದಾದ ನಂತರ ಸೈಲೆಂಟಾಗಿ ರೂಮ್ ಒಳಗಡೆ ಹೋಗಿ, ಅವನ ಆಸ್ಥಾನದ ಕೊಠಡಿ ಒಳಗಡೆ ಹೋಗಿ ಸುಮಾರು ರಾತ್ರಿ ಎಲ್ಲ ಹತ್ತಿರ್ತಾನೆ. ಬೇರೆ ಬೇರೆ ಬುಕ್ಸಲ್ಲಿರೋದು ಹೇಳ್ತಾ ಇದ್ದೀನಿ.
ಕಂಟಿನ್ಯೂಸ್ ಆಗಿ ಹತ್ತಿರ್ತಾನೆ. ಬಟ್ ಆ ಸ್ಥಾನದಲ್ಲಿ ಏನೂ ಒಂದು ಚೂರು ಅವನ ಮುಖಚರ್ಯೆ ಸಹ ಬದಲಾಗೋದಿಲ್ಲ. ಅಲ್ಲಿಂದ ಆಚೆ ಬಂದು ಕಂಟಿನ್ಯೂಸ್ ಆಗಿ ಹತ್ತಿರ್ತಾನೆ, ಮಗ ಹೋಗಿದ್ದಾನೆ ಅಂತೇಳಿ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿರ್ತಾನೆ. ಇನ್ನು ಪರ್ಷಿಯನ್ ಸಾಮ್ರಾಜ್ಯದಲ್ಲಿ ಆಚರಿಸ್ತಿದ್ದ ನವರೋಜ್ ಉತ್ಸವವನ್ನು ಜಾರಿಗೆ ತರ್ತಾನೆ. ನವರೋಜ್ನ ಜಾರಿಗೆ ತಂದವರು ಯಾರು ಅಂತ ಕೇಳ್ತಾ ಇರ್ತಾರೆ, ಇವನೇನೆ. ಪ್ರತಿ ವರ್ಷ ಹೊಸ ವರ್ಷದ ಆಚರಣೆಯನ್ನು ಮಾಡ್ತಕ್ಕಂಥ ಹಬ್ಬವನ್ನು ಅತ್ಯಂತ ವೈಭವದಿಂದ ಆಚರಣೆ ಮಾಡ್ತಾ ಇರ್ತಾರೆ. ಈತ ಸುಲ್ತಾನಿಗೆ ಆಸ್ಥಾನಿಕರು ಶಿರಬಾಗಿ ನಮಿಸ್ತಾ ಇರ್ತಾರೆ. ಶಿರಬಾಗಿ ನಮಿಸೋದನ್ನ ಸಿಜ್ದಾ ಸಿಸ್ಟಮ್ ಅಂತ ಹೇಳಿ ಕರಿತಾ ಇರ್ತಾರೆ. ಸಿಜ್ದಾ ಅಂದು ಪೈಬೋಸೊಂದು ಸುಲ್ತಾನ ಪಾದಗಳಿಗೆ ಡೈರೆಕ್ಟ್ ಆಗಿ ಚುಂಬಿಸ್ತಾ ಇರ್ತಾರೆ. ಅದನ್ನ ಕಿಸ್ಸಿಂಗ್ ಆಫ್ ಫುಟ್ ಆಫ್ ಕಿಂಗ್, ಇವನು ಬಲ್ಬನ್ಗೆ ಅದನ್ನ ಪೈಬೋಸ್ ಅಂತ ಹೇಳಿ ಕರೀತಾ ಇರ್ತಾರೆ. ಪೈಬೋಸು ಸಿಜ್ದಾ ಜಾರಿಗೆ ತಂದವನು ಬಲ್ಬನ್. ನೆಕ್ಸ್ಟ್, ಈ ಸಿಂಹಾಸನಕ್ಕೆ ತನ್ನ ಹಕ್ಕನ್ನು ಪ್ರತಿಪಾದಿಸಲು ತಾನು ಪರ್ಷಿಯನ್ ಪುರಾಣ ಪ್ರಪಂಚದಲ್ಲಿ ಪ್ರಸಿದ್ಧನಾದಂಥ ತುರ್ಕಿಯ ನಾಯಕ ಅಫ್ರಾಸಿಯಾಜುನ್ನ ಕುಲದವನು ಅಂತೇಳಿ ಹೇಳ್ಕೊತಾನೆ. ಒಂದು 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 ರೇಂಜ್ ಮೇಲೆ ಹೋಗ್ಬೇಕು ಅಂತೇಳಿ ಹೇಳ್ಕೊತಾನೆ. ಅವಿದೆಯ ತುರ್ಕಿ ಸರ್ದಾರರ ತುರ್ಕನ್ ಹಿ ಚಹಲ್ಗಾನ್ ಪಡೆಯನ್ನ ಸಂಪೂರ್ಣ ವಜಾಗೊಳಿಸ್ತಾನೆ. ಅಬಲೇಶ್ ಚಹಲ್ಗಾನಿ ಸಿಸ್ಟಮ್ ಅಂತ ಕೇಳಿದ್ರೆ ಬಲ್ಬನ್. ತಂದವನೇ ಯಾರು? ಇಲ್ತುಮಿಶು. ಅಬಾಲಿಷನ್ ಮಾಡಿದವನು ಬಲ್ಬನ್. 100% ಬರುವಂತ ಜಾಗ ಇದು. ಸೈನ್ಯದ ಮೇಲ್ವಿಚಾರಣೆ ಮಾಡಲು ದಿವಾನೆ ಆರಿಜಿ ಮಮಾಲೆಕ್ ಅಂತಕ್ಕಂಥವನ್ನ ಇಲಾಖೆಯನ್ನು ಸ್ಥಾಪಿಸ್ತಾನೆ. ದಿವಾನೆ ಆರಿಜಿ ಅಂತಕ್ಕಂಥ ಇಲಾಖೆ, ಅದರಲ್ಲಿ ಅಧಿಕಾರಿ ಆರಿಜಿ ಮಮಾಲೆಕ್. ಈಗ ಕಂದಾಯ ಡಿಪಾರ್ಟ್ಮೆಂಟ್ ಅಲ್ಲಿ ಜಿಲ್ಲಾಧಿಕಾರಿಗಳಿಲ್ವಾ, ಆ ಥರ. ಅಂದ್ರೆ ದಿವಾನೆ ಆರಿಜ್ ಅಂತಕ್ಕಂಥದ್ದು ಒಂದು ಡಿಪಾರ್ಟ್ಮೆಂಟ್. ಆರಿಜಿ ಮಮಾಲೆಕ್ ಅಂತಕ್ಕಂಥವನು ಅಲ್ಲಿರ್ತಕ್ಕಂಥ ವ್ಯಕ್ತಿ. ಈಗ ಜಿಲ್ಲಾಧಿಕಾರಿ ಅಂತಿರಲ್ಲ, ಆ ಥರ ಅದೊಂದು ಡೆಸಿಗ್ನೇಷನ್. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್, ಆಂತರಿಕ ದಂಗಗಳ ದಮನ ಮತ್ತು ಶಾಂತಿ ಸುವ್ಯವಸ್ಥೆಗಳ ಸ್ಥಾಪನೆ ಮಾಡ್ತಾನೆ. ಈತ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ರಕ್ತ ಮತ್ತು ಉಕ್ಕು ನೀತಿನ ಅನುಸರಿಸ್ತಾನೆ. ಮಧ್ಯಕಾಲೀನ ಭಾರತದಲ್ಲಿ ರಕ್ತ ಮತ್ತು ಉಕ್ಕು ನೀತಿನ ಅನುಸರಿಸ್ತವ್ರು ಯಾರು ಅಂತ ಕೇಳ್ತಾ ಇರ್ತಾರೆ. ಇಟ್ಸ್ ಎ ಬಲ್ಬನ್. ಇನ್ನು ಮೇವಾತ್ನ ರಜಪೂತ ದರೋಡೆಕೋರರು ದೆಹಲಿಯಲ್ಲಿ ಕೊಲೆ ಸುಲಿಗೆಗಳಲ್ಲಿ ತೊಡಗಿರ್ತಾರೆ. ಅವ್ರನ್ನ ಶಿಕ್ಷಿಸ್ತಾನೆ, ಕ್ರೂರವಾಗಿ ಶಿಕ್ಷಿಸ್ತಾನೆ. ಮೇವಾತಿಗಳ ದಂಗೆಯನ್ನು ಅಡಗಿಸ್ತಾನೆ. ಇನ್ನು ದೋಹಬ್, ಔದ್ ಪ್ರಾಂತ್ಯಗಳಲ್ಲಿ ಹಿಂದೂ ಜಮೀನ್ದಾರರು ಸುಲ್ತಾನ್ಗೆ ತೆರಿಗೆ ಕೊಡದೆ ದಂಗೆ ಎದ್ದಿರ್ತಾರೆ. ಬಲ್ಬನ್ ಇಲ್ಲಿ ಸೇನಾನಿಗಳನ್ನು ಸ್ಥಾಪಿಸುವ ಮೂಲಕ ದಂಗೆಯನ್ನು ಸಂಪೂರ್ಣವಾಗಿ ಹತ್ತಿಕ್ತಾನೆ. ಖಾತೆಯಾರ್ನಲ್ಲಿ ಪ್ರಸ್ತುತ ರೋಹಿಲ್ಖಂಡ ದಂಗೆ ಎದ್ದಂಥ ಹಿಂದೂಗಳ ಮೇಲೆ ಸಿಡಿಲಿನಂತೆ ಆಕ್ರಮಣ ಮಾಡಿ ಅನಾಗರಿಕ ಮತ್ತು ಉಗ್ರ ಕ್ರಮಗಳಿಂದ ನೀಟಾಗಿ ಅದನ್ನು ದಮನಗೊಳಿಸ್ತಾನೆ. ಮುಂದೆ ಬಂಗಾಳದ ತುಗ್ರಲ್ ಖಾನ್ನ ದಂಗೆಯನ್ನು ಹತ್ತಿಕ್ಕಿ ತನ್ನ ಮಗನಾದ ಬುಗ್ರಾ ಖಾನ್ನನ್ನ ಬಂಗಾಳದ ರಾಜ್ಯಪಾಲನಾಗಿ ನೇಮಿಸ್ತಾನೆ. ಮಂಗೋಲರ ನಾಯಕ ತಿಮುರ್ ಖಾನ್ನ ನೇತೃತ್ವದಲ್ಲಿ ದಾಳಿ ಮಾಡಿದಂಥ ಸೇನೆ ಬಲ್ಬಲ್ನ ಮಗ ಮೊಹಮ್ಮದ್ ಖಾನ್ನ ಕೊಂದು ಹಾಕುತ್ತೆ. ಬಲ್ಬನ್ ತನ್ನ ಮಗ ಮೊಹಮ್ಮದ್ನನ್ನ ಶಹೀದ್ ಅಂತ ಹೇಳಿ ಕರೀತಾನೆ. ಇದೇ ಟೈಮಲ್ಲಿ ಇದೇ ಕಥೆನೇ ಹೇಳಿದ್ದು. ಫುಲ್ ಡೀಟೇಲ್ ಆಗಿದೆ ಬೇರೆ ಬುಕ್ಸಲ್ಲಿ. ಇಷ್ಟು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಷ್ಟು ನೋಡ್ಕೊಂಡ್ರೆ ಸಾಕು. ಅಮೀರ್ ಖುಸ್ರೋ ಮತ್ತು ಅಮೀರ್ ಹಸನ್ ಇವನ ಆಸ್ಥಾನ ಕವಿಗಳಾಗಿರ್ತಾರೆ. ಬಲ್ಬನ್ ಗೆಲುವಿನ ಮಂತ್ರವನ್ನು ಬಿಟ್ಟು ಏಕೀಕರಣ ಮಂತ್ರವನ್ನು ಜಪಿಸ್ತಾನೆ. ಕಾರಣ, ಆಂತರಿಕ ಪಿತೂರಿ, ವಿದೇಶಿ ದಾಳಿಗಳನ್ನು ತಡಿಬೇಕು ಅಂತೇಳಿ ಮತ್ತು ಭಾರತೀಯರು ತುರ್ಕಿ ಆಡಳಿತವನ್ನ ಭಾರತದಿಂದ ತೊಡೆದು ಹಾಕುವ ಉದ್ದೇಶವನ್ನು ಹೊಂದಿರುತ್ತೆ. ಇದೇ ಕಾರಣಕ್ಕೋಸ್ಕರ ಹೇಳ್ತಾನೆ. ಈ ಮನೆತನದ ಕೊನೆಯ ದೊರೆ ಕೈಕುಬಾದ್ನನ್ನ ಜಲಾಲುದ್ದೀನ್ ಖಿಲ್ಜಿಯು ಕೊಂದು ಈ ಮನೆತನವನ್ನ ಸ್ಥಾಪಿಸ್ತಾನೆ. ಯಾವುದು? ಖಿಲ್ಜಿ ಮನೆತನವನ್ನ ಸ್ಥಾಪಿಸ್ತಾನೆ. ಜಲಾಲುದ್ದೀನ್ ಖಿಲ್ಜಿಯು ಈ ಮನೆತನವನ್ನು ಸ್ಥಾಪನೆ ಮಾಡ್ತಾನೆ. ಸೊ ಇಲ್ಲಿಗೆ ಖಿಲ್ಜಿ ಡೈನಾಸ್ಟಿ ಎಂಡ್ ಆಗುತ್ತೆ. ದಿಸ್ ಎ ನೋಟ್ಸ್. ಇದರಲ್ಲಿ ಕೋರ್ ಏರಿಯಾಸ್ ಅಂತ ಬರ್ತವೆ. ಕ್ಲಾಸಸ್ ಅಲ್ಲಿ ಕೋರ್ ಏರಿಯಾಸ್. ನೆಕ್ಸ್ಟ್ ಕ್ಲಾಸಸ್ ಸ್ಟಾರ್ಟ್ ಆಗ್ತದಲ್ಲ, ನಾಳೆಯಿಂದನೇ ಸ್ಟಾರ್ಟ್ ಆಗುತ್ತೆ ಕಂಟಿನ್ಯೂಸ್ ಆಗಿ. ಕೋರ್ ಏರಿಯಾಸ್ ಯಾವ್ಯಾವು, ಹೆಂಗೆ ನೆನಪಿಗೆ ಇಟ್ಕೋಬೇಕು, ಕೋಡಿಂಗ್ಸ್ ಹೆಂಗ್ ಮಾಡ್ಬೇಕು, ಪ್ರತಿಯೊಂದು ಇರುತ್ತೆ. ನೋಟ್ಸ್ ಅಲ್ಲಿ ಪ್ರತಿಯೊಂದು ಇರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಪೇಪರ್ಸ್ ಇರುತ್ತೆ. ಯಾವ್ಯಾವ ಇಂಪಾರ್ಟೆಂಟ್ ಇದಾವೆ ಅಷ್ಟು ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಿಸಿರ್ತೀವಿ. ಕ್ಲಿಯರ್ ಕಟ್ಟಾಗಿ ಸಾಲ್ವ್ ಮಾಡಿಸಿರ್ತೀವಿ. ಹಿಂಗೆ ಬರ್ತವೆ, ಈ ಥರನೇ ಬರ್ತವೆ ಅಂತ. ಸೊ ಅಲ್ಲಿಗೆ ಪರ್ಫೆಕ್ಷನ್ ಬಂದ್ಬಿಡುತ್ತೆ. ತುಂಬ ಪರ್ಫೆಕ್ಷನ್ ಪ್ಲಸ್ ಹೋಲ್ಡಿಂಗ್ ಬಂದ್ಬಿಡುತ್ತೆ. ಎಲ್ಲ ಸಬ್ಜೆಕ್ಟು ಇದೇ ಥರ ಹೋಗ್ತವೆ, ಸೇಮ್ ಇದೇ ಥರ ಹೋಗ್ತವೆ. ಕೋಡಿಂಗ್ಸು ಎಲ್ಲ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ, ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ, ಇಂಟ್ರೆಸ್ಟ್ ಇದ್ದರೆ, ನಾವು ಮಾಡೋದು ಕೋರ್ ಏರಿಯಾ ಮೆಥಡ್. ಕೋರ್ ಏರಿಯಾ ಬೇಸಿಸ್ ಮೇಲೆ ಮಾಡೋದು. ಅದು ಬಿಟ್ಟರೆ ಬೇರೆ ಯಾವುದೇ ಮೆಥಡ್ ಯೂಸ್ ಮಾಡೋದಿಲ್ಲ. ಹೇಳಿದ್ದೀನಿ, ಮಿನಿಮಮ್ 6 months ಬೇಕು. 6 months ಬೇಕೇ ಬೇಕು. 6 months ಮುಂಚೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಇದಿಷ್ಟು ಕಂಡೀಷನ್ಸು. 6 months ಸತತವಾಗಿ ನಾವು ಏನು ಹೇಳಿದ್ದೀನಿ ಅದು ಓದ್ಕೊಂಡು ಹೋದರೆ 100 ಕ್ವಶನ್ಸ್ KPSC ಇರುತ್ತೆ. 100 KPSC KE 75 ಕ್ವಶನ್ಸು ನೀವು ದಾಟಿಸ್ತೀವಿ. ನಾವೇನು ಮೆಟೀರಿಯಲ್ ಕೊಟ್ಟಿದ್ದೀವಿ ಅದರಲ್ಲಿ 75 ಕ್ವಶನ್ಸ್ ಬರುತ್ತೆ. 100% ಬರುತ್ತೆ. ಅರ್ಥ ಆಗ್ತಿದೆಯಾ? DCC ಬ್ಯಾಂಕ್ಸಲ್ಲಿ ಏನು ಹೇಳಿದ್ವೋ, ಪ್ರಾಮಿಸ್ ಮಾಡಿದ್ವೋ ಅದೇ ಥರ ಬಂದಿದ್ದಾವೆ. ಇದರಲ್ಲೂ ಅಷ್ಟೇ 75 ಕ್ವಶನ್ಸ್ ದಾಟಿಸ್ತೀವಿ ಅಂತ ಹೇಳಿದ್ವಿ. ದಾಟಿಸೋ ಜವಾಬ್ದಾರಿ ನಮಗಿರಲಿ.
ನಂಬಿ ಯಾರಿಗಾರು ಬನ್ನಿ, ಯಾರಿಗಾರು ಅವಶ್ಯಕತೆ ಇದ್ದರೆ ಬನ್ನಿ ಅಷ್ಟೇ. ಇಲ್ಲ ನಾವೇ ಓದ್ಕೋತಿದ್ರೆ ಓದ್ಕೊಳ್ಳಿ, ಸಮಸ್ಯೆ ಏನೂ ಇಲ್ಲ. ಓದೋದು ಏನಿದ್ರು ಕೋರ್ ಏರಿಯಾ ಮೆಥಡಲ್ಲಿ ಓದಿ ಅಂತ ನಾನು ಹೇಳ್ತೀನಿ. 18 ಇಯರ್ಸ್ ಎಕ್ಸ್ಪೀರಿಯನ್ಸಿಂದ ನಿಮ್ಮ ಇಷ್ಟ, ನಿಮ್ಮ ಅನುಕೂಲ. ಪಕ್ಕ ಇವತ್ತಿನ ಅನಾಲಿಸಿಸ್, ಟ್ರೆಂಡ್ ಅನಾಲಿಸಿಸ್ ಇರೋದು ಕೋರ್ ಏರಿಯಾ ಬೇಸಿಸ್ ಮೇಲೇ ವರ್ಕ್ ಆಗ್ತಾ ಇರೋದು. ಓದಿ, ಕಾಲಹರಣ ಮಾಡ್ಕೋಬೇಡಿ. ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗಾರು ಅವಶ್ಯಕತೆ ಇದ್ದರೆ ವಾಟ್ಸಪ್ ಮಾಡಿ, ದಯವಿಟ್ಟು ವಾಟ್ಸಪ್ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಸಂಜೆ 6 ಗಂಟೆ 7 ಗಂಟೆ ಮೇಲೆ ನಾನು ಫ್ರೀ ಇರ್ತೀನಿ, ನೋಡ್ತೀನಪ್ಪ, ನಾನೇ ಕಾಲ್ ಮಾಡ್ತೀನಿ. ವಾಟ್ಸಪ್ಪಲ್ಲಿ ಮಾಡಿದರೆ ನಿಮ್ಗೆ ಅವಶ್ಯಕತೆ ಇದೆ ಅಂತ ಯಾರ್ಯಾರು ಮೆಸೇಜ್ ಮಾಡ್ತಾರೆ ಅಷ್ಟು ಜನಕ್ಕೆ ಕಾಲ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋನ ಮ್ಯಾಕ್ಸಿಮಮ್ ನಮ್ಮ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.